ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಠ ತೊಟ್ಟು ಎಲ್ರಿಗಿಂತ ಚೆನ್ನಾಗಿ ಅಡಿಗೆ ಮಾಡೋ ಒಬ್ಬ ಕುಕ್ಕಿಗೆ ಮಾತ್ರ ಗೆಲುವಿನ ಕಿರೀಟ ತಡಿಸೋ ಕಾರ್ಯಕ್ರಮ ಇದು. ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ಸ್ತೂಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್. ನಮ್ಮ ಕ್ವಾಟ್ಲೆ ಕಿಚನ್ ನೋಡ್ತಿರುವಂತ ನನ್ನ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೋದ್ವಾರ ನಮ್ಮ ಕ್ವಾಟ್ಲೆ ಕಿಚನ್ಗೆ ನಮ್ಮ ಕುಕ್ಗಳ ಸ್ನೇಹಿತರೆಲ್ಲರೂ ಬಂದು ಒಂದು ಎಕ್ಸ್ಟ್ರಾ ಕಿಕ್ ನ ಕೊಟ್ಟು ಹೋದ್ರು. ಈ ವಾರ ಮತ್ತೆ ನಮ್ಮ ಎಲ್ಲಾ ಕುಕ್ಕುಗಳು ಹೊಸ ರೌಂಡ್ಗೆ ಸಖತ್ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಕುಕ್ಕುಗಳು ಹಾಗೂ ಕ್ವಾಟ್ಲೆಗಳನ್ನ ವೆಲ್ಕಮ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜೋರದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ದ ಮ್ಯಾಚ್ ಶೆಫ್ ಕೌಶಿಕ್ ಸರ್ ಹಾಗೂ ನಮ್ಮ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಟು ಅವರ್ ಕಿಚನ್. ಈಗ ಅಡಿಗೆ ಮಾಡುವಂತ ನಮ್ಮ ಕುಕ್ಗಳನ್ನ ನಮ್ಮ ಅಡಿಗೆ ಮನೆಗೆ ವೆಲ್ಕಮ್ ಮಾಡುವಂತ ಸಮಯ. ಸೊ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಎಲ್ಲ ಬ್ಯೂಟಿಫುಲ್ ಕುಕ್ಸ್ ಟು ಕ್ವಾಟ್ಲೆ ಕಿಚನ್. ಎಲ್ರಿಗೂ ವೆಲ್ಕಮ್ ಟು ಕ್ವಾಟ್ಲೆ ಕಿಚನ್. ಈಗ ಆನ್ ಅ ಸೀರಿಯಸ್ ನೋಟ್ 10ನೇ ವಾರಕ್ಕೆ ಬಂದಿದೀವಿ. ಇಷ್ಟು ವಾರ ಒಂದ್ ವೆರೈಟಿ ಅಡುಗೆಗಳನ್ನ ಮಾಡಿದ್ರಿ. ಸ್ಟ್ರಾಂಗ್ ಅಂಡ್ ಟಫ್ ಕಾಂಪಿಟೇಷನ್ ಕೊಡ್ತಾನೆ ಬಂದಿದ್ದೀರಿ. ಇಬ್ರು ಎಲಿಮಿನೇಟ್ ಆದ ನಂತರ ನಮ್ಮ ಜೊತೆಗಿರೋದು 8 ಕುಕ್ಗಳು. ಈ ಒಂದು ಅಡಿಗೆ ಮನೆನ ನಾವು ತಯಾರು ಮಾಡಿರೋದೇ ಒಬ್ಬ ಬೆಸ್ಟ್ ಕುಕ್ನ ಹುಡುಕಿ ಅವರಿಗೆ ಗೆಲುವಿನ ಕಿರೀಟನ ತೊಡ್ಸೋದಕ್ಕೆ. ಆ ಕಿರೀಟ ನಿಮ್ಮ ಮುಡಿಗೆ ಸೇರ್ಬೇಕು ಅಂತ ಅಂದ್ರೆ ನೀವು ಸಕ್ಕದಾಗಿ ಅಡಿಗೆ ಮಾಡ್ಬೇಕು, ಇನ್ನೂ ಕಾನ್ಸಂಟ್ರೇಟ್ ಮಾಡ್ಬೇಕು, ಇನ್ನೂ ಸೀರಿಯಸ್ ಆಗಿ ಅಡಿಗೆನ ಮಾಡ್ಬೇಕು. ಓಕೆ, ಸೊ ಇವತ್ತು ನಮ್ಮ ಎಲ್ಲಾ ಕ್ವಾಟ್ಲೆಗಳು ಹಳೆ ಕಾಲದ ರಾಜರ ಗೆಟಪ್ ಅಲ್ಲಿ ಇವತ್ತು ನಮ್ಮ ಅಡಿಗೆ ಮನೆಗೆ ಎಂಟ್ರಿಯನ್ನ ತೆಗೆದುಕೊಳ್ಳುತ್ತಾರೆ. ಯಾರಿಗೆ ರಾಜ, ಮಂತ್ರಿ, ರಾಣಿ ಯಾರ್ಯಾರಿಗೆ ಸಿಗ್ತಾರೆ ಅಂತ ನೋಡುವಂತ ಸಮಯ. ಆರ್ ಯು ಗೈಸ್ ರೆಡಿ? ಸೊ ಹಾಗಿದ್ರೆ ಇವ್ರು ರೆಡಿ ಆಗಿದ್ದಾರೆ. ಈ ವಾರದ ಪೇರಿಂಗ್ ಟಾಸ್ಕ್ ನ ಆರಂಭಿಸುವಂತ ಸಮಯ. ಪ್ರಾಪರ್ಟಿ ಪ್ಲೀಸ್. ಸೊ ಈ ವಾರದ ಪೇರಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ. ರೆಡಿ ಆಗೋಗಿದೆ ಆಲ್ರೆಡಿ. ನಾವು ಪ್ರಾಪರ್ಟಿನ ಸೆಟ್ ಮಾಡಿದೀವಿ. ಅಲ್ಲಿ ಹಳೆ ಕಾಲದ ರಾಜರು ಬರಿತಿದಂತ ಓಲೆಗಳಿದೆಯಲ್ಲ, ಆ ತರದನ್ನ ನಾವು ನಿಮ್ಗೆ 8 ಓಲೆಗಳನ್ನ ಇಟ್ಟಿದೀವಿ. ಒಬ್ಬೊಬ್ಬರಾಗೆ ಬರ್ತೀರಾ, ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡಿ ಆ ಓಲೆನ ಓಪನ್ ಮಾಡಿದ್ರೆ ಥಡನ್ ನಿಮ್ಗೆ ಬರುವಂತ ಕ್ವಾಟ್ಲೆಯ ಫೋಟೋ ಅದ್ರೊಳಗಡೆ ಇರುತ್ತೆ. ಕ್ವಾಟ್ಲೆ ಬರ್ತಾರೋ ಅವರು ಅದ್ ಯಾವ ಗೆಟಪ್ ಅಲ್ಲಿ ಇರ್ತಾರೋ, ಇವತ್ತು ನಿಮ್ಗೆ ಕುಕಿಂಗ್ ಪಾರ್ಟ್ನರ್ ಆಗಿ ಅದ್ ಯಾವ ತರ ತೊಂದ್ರೆ ಕೊಡ್ತಾರೋ ದೇವರಿಗೆ ಗೊತ್ತು. ಸೊ ಶುರು ಮಾಡೋಣ. ಇವತ್ತು ನಮ್ಮ ಕ್ವಾಟ್ಲೆ ಕಿಚನ್ ಅಲ್ಲಿ ನಡೀತಾ ಇರೋದು ನಾರ್ತ್ ಚೈನೀಸ್ ಸಾಸಸ್ ಪ್ರೆಸೆನ್ಸ್ ಇಂಡೋ ಚೈನೀಸ್ ಚಾಲೆಂಜ್ ರೌಂಡ್. ಸೊ ಇದೇ ಖುಷಿಯಲ್ಲಿ ಈಗ ನಾವು ಶುರು ಮಾಡ್ತಾ ಇದೀವಿ ನಮ್ಮ ಪೇರಿಂಗ್ ಟಾಸ್ಕ್ ನ. ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಮೊದಲನೇದಾಗಿ ಅವರ ಪೇರ್ ನ ಚೂಸ್ ಮಾಡಕ್ಕೆ ಬರ್ತಿರುವಂತ ಕುಕ್ ಯಾರು ಅಂತ ಅಂದ್ರೆ ಇಟ್ ಇಸ್ ಕಾವ್ಯ. ಸೂರಜ್ 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 ಹುಚ್ಚಿಯವಳು ಬೇಡ, ಬೈತಾಳೆ, ಆಮೇಲೆ ಚೂರು ತಮಾಷೆ ಮಾಡಿದ್ರೆ ಅಳ್ತಾರೆ ಗೊತ್ತಾ. ಅವಳ ಫ್ರೆಂಡ್ ಬಂದಿದಾಗ ಏನಾದ್ರು ಫ್ರೆಂಡ್ ಅಂತೂ ಫ್ರೆಂಡುನು ಹುಚ್ಚಲ್ಲ ಅವಳು ಕಂಪ್ಲೀಟ್ ಹುಚ್ಚಿ. 4 I'll go with 4. Yeah. ಆ ಕಡೆಯಿಂದ 4, ಈ ಕಡೆಯಿಂದ 5. ಈ ಕಡೆಯಿಂದ ಲಕ್ಕಿ ನಂಬರ್ 5 ಆಯ್ತಲ್ಲ, ಆಡ್ ನಂಬರ್. ಬೇಡ, 1 ಹೋಗ್ಬಿಡ್ತೀನಿ. ಸೂರಜ್ ನಿಂದೆ ಕೊಡೋ ಕಾವ್ಯ. ನನಗ್ ಬೇಡ. ನಮ್ಮ ಕಾವ್ಯ ಅವರು ಅವರಿಗೆ ಸಿಕ್ಕಿರುವಂತ ಓಲೆಯನ್ನ ತೆಗೆದು ನೋಡುತ್ತಿದ್ದಾರೆ. ಶಾಕ್ ಅಲ್ಲಿದ್ದಾರೆ. ಹೊಸ ಕೋಟ್ಲೆ ಯಾರೋ ಹೊಸಬ್ರು ಅನ್ಸುತ್ತೆ. So let's welcome ನಮ್ಮ ಹೊಸ ಎಂಟ್ರಿ ಟು ಅವರ್ ಕಿಚನ್, ಅಯ್ಯಪ್ಪ ಟು ಅವರ್ ಕ್ವಾಟ್ಲೆಟ್ ಕಿಚನ್. ಇಂಟ್ರೊಡಕ್ಷನ್ ಮತ್ತೆ ವಾರ್ನಿಂಗ್ ಎರಡನ್ನೂ ಕೊಡ್ತೀನಿ. ಅಡಿಗೆ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ನೀ ತುಂಬಾ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ. ಗೊತ್ತು. ನೆಕ್ಸ್ಟ್ ಅಡಿಗೆ ತುಂಬಾ ಚೆನ್ನಾಗಿದ್ರೆ ನಾನ್ ಮನೆಗೆ ಹೋಗಿ ರಿಪೀಟ್ ಮಾಡ್ತೀನಿ, ನಿಮ್ ಫೋನ್ ನಂಬರ್ ಕೊಡಿ ಅಂತಾನೆ. ಎಲ್ಲ ನನಗೆ ಗೊತ್ತು ಮ್ಯಾಮ್, ಅದಕ್ಕೆ ಮ್ಯಾಮ್ ಹೇಳಿದ್ದು. ಕುರಿ ಅದಾಗ
ಭಾಗ್ಯಲಕ್ಷ್ಮಿ. ನೀವಿಬ್ರು ಹಳೆ ಪರಿಚಯನಾ? ಪರಿಚಯ ಅಲ್ಲ, ಒಂದೇ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿ. ಪಾಪ ಕಾವ್ಯ, ಇವತ್ತು ಇಂಡೋ ಚೈನೀಸ್ ಚಾಲೆಂಜ್ ರೌಂಡ್ ಇವತ್ತು ಚೆನ್ನಾಗಿರುತ್ತೆ. ನನ್ಗೆ ಚಾಲೆಂಜಿಂಗ್ ಆಗಿದೆ ಅಲ್ವಾ? ಮಜಾ ಇದೆ ಕಾಂಬಿನೇಷನ್. ಕಾವ್ಯ, ಆಲ್ ದ ವೆರಿ ಬೆಸ್ಟ್. Thank you. ಅಯ್ಯಪ್ಪ, ಆಲ್ ದ ವೆರಿ ಬೆಸ್ಟ್. ಮುಂದೆ ತಮ್ಮ ಪೇರ್ನ ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇರೋದು ಯಾರು ಗೊತ್ತಾ? ಗೊತ್ತಿಲ್ಲ. ನಾನು ಹೇಳ್ತೀನಿ, ಚಂದನ್. ಚಂದನ್, ರಾಜ ಬೇಕು ಅಂದ್ರೆ ಒಂದು ಆಯ್ಕೆ ಮಾಡಿ, ರಾಣಿ ಬೇಕು ಅಂದ್ರೆ 2 ಆಯ್ಕೆ ಮಾಡಿ. ನಿಮ್ ಮಾತ್ ಕೇಳಿ ಇದಕ್ಕೆ ಹೋಗ್ತೀನಿ ಸರ್ ನಾನು. ಇವ್ರ ಮಾತ್ ಕೇಳಿ. ಏಯ್, ನನ್ ಮಾತ್ ಕೇಳಿ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕುಕ್ ಆಗಿದ್ರು. ವೀಕ್ ಆಫ್ ದ ವೀಕ್ ಆಗಿದ್ರು. ನನ್ ಮಾತ್ ಕೇಳಿ, ಯೋಚನೆ ಮಾಡಿ. ಅದಾ ನಮ್ಮ ಚಂದನ್ ಅವರು ಅವರಿಗೆ ಯಾವ್ದು ಇಷ್ಟ ಆಯ್ತು ಆ ಓಲಿಯನ್ನ ಆಲ್ರೆಡಿ ಚೂಸ್ ಮಾಡ್ಯಾರೆ. ಈಗ ಇಲ್ಲ, ರಾಜ ಬಂದಿರೋದು. ರಾಜ ಚಂದನವನ ನನ್ನ ವಶವಾಗಿದೆ. ಚಂದನವನ ನನ್ನ ವಶವಾಗಿದೆ. ಸೊ ನಮ್ಮ ಚಂದನ್ ಅವರು ಚೂಸ್ ಮಾಡಿರೋದು ಮಿಸ್ಟರ್ ಗೊಬ್ರಾ ಅವ್ರನ್ನ. ಲೆಟ್ಸ್ ವೆಲ್ಕಮ್ ಗೊಬ್ರಾ ಟು ಅವರ್ ಕ್ವಾಟ್ಲೆ ಕಿಚನ್. ಅಬ್ಬಾ, ಅಯ್ಯಯ್ಯೋ, ಅಬ್ಬಾ. ಹಲೋ, ಭಲೇ ಗೊಬ್ರಾ. ಈ ಎಮ್ಮನನ್ನು ದೂರ ಇಡಿ, ಇಲ್ಲ ಹೋದ್ರೆ ಮಖವನ್ನೇ ಕವರಿ ಇರೋ ಮೂಗ್ನು ಇಲ್ದಂಗ್ ಮಾಡ್ತಾರೆ. ಕೈಯಲ್ಲಿ ಇದೇನಿದು ಕೋಲ್ ಹಿಡ್ಕೊಂಡ್ ಬಂದಿದ್ಯಲ್ಲ? ಮಂತ್ರದಂಡ. ನೀನು ಕುರಿ ಮೇಯಿಸ್ತಿದ್ದೆ, ಆಚೆ ಕರ್ಕೊಂಡ್ಬಂದಿರೋ. ಕುರಿಯವರೇ ಅದಕ್ಕೆ ಡೌಟ್ ಆಗ್ತಾರ, ನೀನ್ ಏನು ಅಂತಾನೆ ಗೊತ್ತಾಗ್ತಲ್ಲ ನನಗ್ ನನಗೆ. ಕೊಟ್ಟಾಗ್ಲೂ ಕೇಳಿದೆ ಏನಿದು ಅಂತ. ಏನೋ ಒಂದು ಹಿಡ್ಕೊಂಡ್ ಕೊಟ್ರು. ಅಲ್ಲ, ಅದೊಂದ್ 3 ವಾರದಿಂದ ಪ್ರಶಾಂತ್ ಕೊಟ್ಟಿದ್ರು ಹಿಡ್ಕೊ ಅಂತ. ಏ ಇಲ್ಲಪ್ಪ, ನನಗಂತೂ ಗೊತ್ತಿತ್ತು. ಮಂತ್ರಿನೇ ಒಂದ್ ದಂಡ, ಅದಕ್ಕೆ ಒಂದ್ ಕೈಯಲ್ಲಿ ಒಂದ್ ದಂಡ ಕೊಟ್ಕೊಳ್ತಿ ಅಂತ ಹೇಳಿ. ಸೊ ಇಬ್ರು ಸೇರಿ ಚೆನ್ನಾಗಿ ಅಡಿಗೆ ಮಾಡಿ ಅಂತ ಹೇಳ್ತಾ ನಿಮ್ಮನ್ನ ಟೇಬಲ್ಗೆ ಕಳಿಸ್ಕೊಡ್ತಾ ಥ್ಯಾಂಕ್ ಇದ್ದೀವಿ. ಯು. ಕೆಂಪಿ, ನಿಮ್ಗೇನ್ ಹುಡುಗಿ ಬೇಕಾ ಹುಡುಗ ಬೇಕಾ? ನೋಡಮ್ಮ, ಯಾರೇ ಬಂದ್ರು ಅವ್ರು ಓಡ್ ಮಾಡು ಅಂತ ಹೇಳ್ತೀನಿ. ಅದು 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 ಒಂದ್ಸರಿ ಕೆಂಪಿ ಅಂದ್ರೆ ಕಲಿಬೇಕು ಅಂತ ಕರಿತೀಯ. ಯಾರು ಬಂದು ಅಡಿಗೆ ಮಾಡ್ತಾರೆ? ನಿಮ್ಗೆ ಯಾರಿಗ್ ಹೊಡಿಬೇಕು ಅನ್ಸ್ತಾ ಇದೆ? ಅಲ್ಲ, ಏನ್ ಗೊತ್ತಾ, ಮನೆಗ್ ಹೋಯ್ತೀಯಾ ಇಲ್ಲ ಇಲ್ಲಿ ಮಾಡ್ತೀಯಾ ಅಂತ ಕೇಳ್ತೀನಿ. ಟೆಲಿವಿಷನ್ ಟ್ರ್ಯಾಕ್ ಬಂದ್ಬಿಟ್ರು ನಮ್ ಬಂದ್ಬಿಟ್ರಿ ಕೆಂಪಮ್ಮ. ಕೆಂಪಮ್ಮ. ಕೆಂಪಮ್ಮ, ಬೇಡ ಬೇಡ. ಅಯ್ಯಯ್ಯೋ, ಹಣೆ ಬರಹಕ್ಕೆ ಹೊಣೆಯಾರು ವಾಣಿಯನ್ನು ಕಳಿಸೋರು, ಕೆಂಪಮ್ಮನ್ ಜೊತೆ ವಾಣಿ ಅಡಿಗೆ ಮಾಡೋರು. ನಾನ್ ಮಾಡಲ್ಲ. ಯಾರಿದ್ದಾರೆ ಅಂತ ನೋಡುವಂತ ಸಮಯ. ಓಪನ್ ಮಾಡಿ. ಓ ರಾಣಿ, ವಾ ಮಹಾರಾಣಿ, ಹಣೆ ಬರಹಕ್ಕೆ ಹೊಣೆಯಾರು ಕೆಂಪು ಬಸ್ ಹತ್ತೋರು. So let's welcome Vani to our Quatle kitchen. ಏನಿದು ಡ್ರೆಸ್ ಒಂದೇ ಕಲರ್. ರಾಜಮಾತೆ, ನನ್ನ ಕಾಂತ, ನನ್ನ ಪ್ರಾಣ ಕಾಂತನ ಯಾಕೆ ಆ ಗೊಬ್ಬರಂಗ್ ಬಿಟ್ಕೊಟ್ರಿ? ನನ್ಗೆ ಗೊತ್ತಿತ್ತು ಹುಡುಗಿರಂತ ಬೇಡ, ನನ್ ಹುಡುಗರೇ ಬರಲಿ ಅಂತ, ಅದಕ್ಕೆ ಹುಡುಗರೇ ಸಿಕ್ಬಿಟ್ಟಿದ್ದಾನ ಬಿಡು. ಹುಡುಗ ನಮ್ಮ ಅದೃಷ್ಟ ನೋಡಿ, ಒಂದ್ ಕಡೆ ಕುಷ್ಕ, ಇನ್ನೊಂದ್ ಕಡೆ ಅನುಷ್ಕಾ. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು? ಕಾಳೆ. ಈ ಅನುಷ್ಕನ್ನೇ ನೀವು ನೋಡಿದ್ರಲ್ಲ, ಆಯ್ತು, ಮುಗೀತು. ಈ ಅನುಷ್ಕನ್ನ ಪತಿದೇವನ್ ನೋಡಿದ್ರೆ ನೀವೇನಂತೀರಾ? ನೀನೇ ಚೆನ್ನಾಗಿದ್ಯಾ ಅಂತ ಅನ್ಕೊಂಡ್ಬಿದ್ದಾಳೆ, ಒಂದ್ ಚೂರು ಚೆನ್ನಾಗಿಲ್ಲ ಇವಳು. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಈಗ ಮುಂದೆ ಅವರ ಪೇರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಬರ್ತಾ ಇರೋದು ಇಟ್ ಇಸ್ ದಿಲೀಪ್. ಓ, ನಾನು ಹೋಗ್ತೀನಿ ಅನ್ಸತ್ತೆ ಸರ್, ಅದು ಪಕ್ಕ. ಇಷ್ಟರ ಹೋಗಿಲ್ಲ ಅವನಿಗೆ. ನಿಮ್ಗೆ ಯಾರು ಬಂದ್ರು ಓಕೆ ಅಲ್ಲ? ಪ್ರಶಾಂತ್ ಬೇಡ ಮ್ಯಾಮ್. ಹೌದು, ನನಗೂ ನೀನು ಬೇಡ.
ಯಾಕೆ ಅವನೊಂಥರ ಬಕೆಟ್ ಒಂದ್ ಕಡೆ ಆದ್ರೆ ಸ್ವಲ್ಪ ತಲೆ ತಿನ್ನೋದು ಇನ್ನೊಂದ್ ಕಡೆ. ತಲೆ ತಿಂತಾನಾ? ಅಯ್ಯೋಯ್ಯೋ. ಅಯ್ಯೋ ಓ ನಿನ್ ತಲೆ ಎಲ್ಲ ನನ್ ಜೀವನನೇ ತಿಂತಿದ್ಯಾ? ಕಾಲಿನೂ ಓಕೆನಾ? ಬೇಡ ಕಣ, ಬೇಡ 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 ತುಕಲಿ ಬೇಡ. ನಿನಗ್ ಮಾತ್ರ ಸಿಗದೆ ಬೇಡ ಕಣ, ನಮ್ಗೇನ್ ಆಸೆ ಇರೋ ತರ ನೀನ್ ಬಂದ್ಬಿಟ್ರೆ ಓಡೋಗ್ ನಿನ್ ಜೊತೆ ಮಾಡಕ್ಕೆ ಹೋಗಲೇ, ನೀನ್ ಬೇಡಕ್ಕೆ ಬೇಡ. ತಗೋದಿ ತಗೊಳ್ಳಿ ಅಷ್ಟೇ. ನನಗೆ ಇದನ್ನ ತಗೊಂಡಿರೋಕ್ ಬೇಜಾರಾಗ್ತಿಲ್ಲ, ಅವಳ ಎಕ್ಸ್ಪ್ರೆಷನ್ ನೋಡ್ತಿದೆ ಅಂತ. ಗೊತ್ತಿಲ್ಲ. ತುಕಾಲಿನ ಬೇಡ ಗುರು, ಬೇಡ ಗುರು. ಯಾರಾದ್ರೂ ಆಗಿರ್ಲಿ, ಅಲ್ಲಿ ಒಳಗಡೆ ನೋಡ್ತಾ ಇದೀರಲ್ವಾ ಕ್ವಾಟ್ಲೆಗಳ, ಹಾ ತೆಗದ್ ತಕ್ಷಣ ಥೂ ಅಂತ. ನಾನ್ ಸತ್ಯ ಕಣ, ನೀನ್ ಕಳಿಸ್ತೀನಿ ಮುಂದಿನ ವಾರ, ಗ್ಯಾರಂಟಿ ಕಳಿಸ್ತೀನಿ. ಸಿಕ್ಕಿರೋದು ಯಾರು ತೋರಿಸಿ. ಅಂದಿಲ್ಲ ನಾನು. ಫಸ್ಟ್ ಬರ್ಡೇ ಅದಂದಿದ್ದು. ಹೌದು ಥೂ ಅಂತ. ಯಾರಿಗೆ ಯಾರು ಮ್ಯಾಚ್ ಏನೋ, ಇದೊಂದು ಮ್ಯಾಚ್ ಆಗ್ತಾ ಇದೆಯೇನೋ. ಆಗುತ್ತೆ ಮ್ಯಾಚ್, ಹೋಗು ಪುಂಗವ, ಹೋಗ್ಬೇಕು. ಹೋಗು ಹೋಗು ಏನು ಹೋಗು ಹೋಗು ಪುಂಗವ, ಹೋಗು ಹೋಗು. ದಿಲೀಪ್ ಅವರು ಸೆಲೆಕ್ಟ್ ಮಾಡಿರೋಂತ ತುಕಾಲಿ ಕವಿ ಕವಿ ಪುಂಗವ ಅಂತ. ಪುಂಗವ ಪುಂಕ್ತೆ ಬಿಡಪ್ಪ ನೀನು. ಹಲವಾರು ಕವಿತೆಗಳನ್ನು ನಿಮಗಾಗಿ ಬರೆದು ತಂದಿರುವೆನು. ಓದಿ. ನಮ್ಮ ಆಸ್ಥಾನದ ರಾಜ ಕೌಶಿಕ, ಎಷ್ಟು ಸುಂದರ ನಿನ್ನ ಮುಖ, ನಮಗೆಲ್ಲರಿಗೂ ಅವಾಗವಾಗ ಪುಳಕ, ಬಾರೋ ನನ್ನ ರಸಿಕ. ಈಗ ನನ್ನ ಮಾತೃ ಸ್ವರೂಪರಾದ ಶ್ರುತಿ ಅಮ್ಮನವರಿಗಾಗಿ ಒಂದು ಕವಿತೆ. ನಾದ ವೀಣೆಯಲ್ಲಿ ಮಿಡಿದ ಶ್ರುತಿ. ವಾ ಹೇಳಪ್ಪ. ನಾದ ವೀಣೆಯಲ್ಲಿ ಮಿಡಿದ ಶ್ರುತಿ, ಕ್ವಾಟ್ಲೆಗಳು ಇರಬೇಕಾಗುತ್ತೆ ಇತಿ ಮಿಥಿ. ಅದಂತೂ ಕರೆಕ್ಟ್. ಯಾಕೆಂದರೆ ಕ್ವಾಟ್ಲೆ ಕಿಚನಿನ ಸಾರಥಿ ಸಾರಥಿ ನಮ್ಮ ಶ್ರುತಿ ಶ್ರುತಿ ಶ್ರುತಿ. ಏನಾದ್ರೂ ಒಂದ್ ಚೂರಾದ್ರೂ ಇತಿ ಮಿತಿ ಹಿಡ್ತ ಏನಿಲ್ಲ, ಲಯ ಏನು ಇಲ್ಲ ಅದ್ರಲ್ಲಿ. ಕ್ಷಮಿಸಿ ಬಿಡಿ ನನ್ನ ಮರಳಿ ಬಂದಿರುವೆ ಚಿನ್ನ, ಪದೇ ಪದೇ ಕಾಲಿಗೆ ಬೀಳಲಾರೆ ಇನ್ನ. ಅದಕ್ಕೆ ಈ ಕವಿತೆ ಚೆನ್ನಾಗಿದೆ. ಈಗ ನೀವ್ ಹೋಗುವಂತ ಟೈಮ್ ಬಂದಿದೆ. ಹೌದಾ, ಮತ್ತೆ ನಿಮಗೆ ಹಾಗೂ ದಿಲೀಪ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್. ನಡಿಯಪ್ಪ ನಡಿಯ. ನಿನಗೆ ಕಾಯ್ತಿರೋದು ಬಾರ. ಮುಂದೆ ತಮ್ಮ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರ್ತಾ ಇರೋರು ನಮ್ಮ ಶರ್ಮಿತಾ ಅವರು. ಓ ಸೆಲೆಕ್ಟ್ ಮಾಡ್ಬೇಕು ಶರ್ಮಿತಾ. ತುಕಾಲಿ ಹೋಗಾದ್ಮೇಲೆ ಫುಲ್ ಖುಷಿ ಆಯ್ತು. ಫಸ್ಟ್ ಇಂದಾನು ಇದಕ್ ಫಿಕ್ಸ್ ಆಗಿದ್ದೆ, ಯಾರು ತಗೊಂಡಿಲ್ಲ. ನಮ್ಮ ಅರಮನೆಯ ದೇವರನ್ನು ಬೇಡಿಕೊಳ್ತೇನೆ, ನನಗೆ ಇವತ್ತು ಶರ್ಮಿತಾ ಬೇಕು. ಯಾರಪ್ಪ? ವಿಶೇಷನೇ. ಇಲ್ಲಿ ರಘು ನೋಡಿ. ನರ್ತಕಿ, ನಿನ್ನ ನರ್ತನೆಯನ್ನು ಅವಳಿಗೆ ತೋರಿಸು, ನರ್ತನೆ ಮಾಡು, ಹೋಗು ನರ್ತಕಿ. Let's welcome Sony to our kitchen. ಯಾರು ಹೊಟ್ಟೆ ಉರಿತಾ ಇದೆ. ಓ ಸೋನಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಬಟ್ ನಿಮ್ಮ ಪರ್ಮಿಷನ್ ಇದ್ರೆ ಅಟ್ಲೀಸ್ಟ್ 2 ನಿಮಿಷ ಸೋನಿ ಅವ್ರನ್ನ ಬಿಟ್ಕೊಡಿ. ಒಬ್ರು ಪಾಪ ಇನ್ನೇನ್ ಪ್ರಾಣನೇ ಬಿಟ್ಬಿಡ್ತೀನಿ ಅನ್ನೋ ತರ ಇದಾರೆ. ಪರ್ಮಿಷನ್ ಏನ್ ಮ್ಯಾಮ್? 2 ನಿಮಿಷ ಬಿಟ್ಕೊಡಿ. ರಘು ಬನ್ನಿ ರಘು. Music. ಜುಗಲ್ ಬಂದಿ. ಜಲ ಜಲ ಜಲಜಾಕ್ಷಿ ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಯಾವ್ದು? ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ. ಓ ಇದು ಬಹಳ ಈಸಿಯಾಗಿ ಮಾಡ್ತಾ ಇದ್ದಾರೆ. ಅವರು ರಘುವ್ರು ಯಾವಾಗ್ಲೂ ಹೇಳ್ತಾರೆ ಗೊತ್ತಾ, ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ನಾನು ಯಾವತ್ತೂ ಮಾಡಿಲ್ಲ. ಇವತ್ತೇ ಮಾಡಿದ್ದು ನಾನು. ಹೇಳಿಲ್ವಲ್ಲ ಅಂತ ಕಾಯ್ತಿದ್ದೆ. ಡನ್.
ಬಟ್ ರಘು ಅವರೇ ಸಕ್ಕದಾಗಿ ಡಾನ್ಸ್ ಮಾಡಿರೋದು. ಥ್ಯಾಂಕ್ ಯು, ಚೆನ್ನಾಗಿ ಹೇಳ್ಕೊಟ್ಟೆ. ಈಗ ತಮ್ಮ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ. ಸತ್ತರು ಆ ಕಬಾಬ್ ಬೇಡವೇ ಬೇಡ. ಅವ್ರು ತೆಗೆದ ಇರ್ಲೇ ಬಿಡಿ ಬಿಡಿ, ಇನ್ನೇನು 3 ತರಲೆಗಳೇ, ಯಾರನ್ನ ಬರ್ಲಿ. ಪ್ರಶಾಂತ್, ನೀನೇ ಸಿಕ್ತೀಯ ಅಂತ ಓಪನ್ ಮಾಡಿ. ಒಂಥರ ಭಯ ಆಗ್ತಿದೆ ಕಣೋ. ದೇವರಾಣೆಗೂ ಯಾರು ಸಿಗ್ತಾರೋ ಏನೋಪ್ಪ. ಬಾರಣ್ಣ ಬಾರಣ್ಣ ಬಾರಣ್ಣ. ಹಾ, ಮುಗ್ದೋಯ್ತಣ್ಣ. ಬೇಡ, ನಿಮ್ದು ಲೈಫ್ ಮುಗ್ದೋಯ್ತು ಇವತ್ತು. ಚಟಾಪಟ ಚಟಾಪಟನೆ. ಅವ್ರ ಮನೆ ಕಾಯಿ, ಅವ್ರ ಮನೆ ಕಾಯಿ, ಹೋಗು. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸೂರಜ್ ಟು ಅವರ್ ಕಿಚನ್. ಸೈನಿಕ ಸೈನಿಕಲ್ಲ, ಸೈನಿಕ. ಸೈನಿಕ ನಿಮ್ಮನ್ನ ಅವ್ರು ಚೂಸ್ ಮಾಡಿದ್ರು. ನೋಡಿದ ತಕ್ಷಣ ಮುಗ್ದೋಯ್ತು ಅಂತ ಅಂದ್ರು. ಏನೇನು ಮುಗಿಸ್ಬೇಕು ಅನ್ಕೊಂಡಿದ್ದೀರಾ ಇವತ್ತು? ಮುಗೀತು ತಾನೆ, ಇನ್ನೇನಿದೆ? ಏನ್ ಮುಗ್ದೋಯ್ತು? ಅಡಿಗೆ. ಯಾಕೆ ಹಿಂಗೆ? ಅಲ್ಲ, ನಿಮ್ದು ಅಡಿಗೆ ಮುಗ್ದೋಯ್ತು. ನಿಮ್ದು 10 ನಿಮಿಷದಲ್ಲಿ ಮುಗ್ದೋಗಿರುತ್ತೆ. ಆಯ್ತು, ಒಂದೇ ಸೀದೋಗಿರುತ್ತೆ, ಒಂದ್ ಏನಾದ್ರೂ ಆಗಿರುತ್ತೆ. ಯಾವ ಸಲ ಸೀದಿತ್ತಪ್ಪ? ಸಾರಿ ಮತ್ತೆ ನೀವು, ನಾನು ಹೋಗ್ತೀನಿ, ಹೊರಡ್ತೀನಿ, ಬೇಡ ಭಯ. ಸೈನಿಕ ಹೇಳುವಂತರಾಗಿ. ಹಾಗೆ ಚಂದ್ರಣ್ಣ, ಇಬ್ಬರಿಗೂ ಆಲ್ ದಿ ವೆರಿ ಬೆಸ್ಟ್. ಬರೋಣ ದಯವಿಟ್ಟು. ಈಗ ಉಳ್ಕೊಂಡಿರೋದು ಇಬ್ರೆ, ನಮ್ಮ ಶಿಲ್ಪ ಹಾಗೂ ರಘು. ಅಯ್ಯೋ, ಶಿಲ್ಪ ಬೇಜಾರಾಗೋಗಿದೆ ಇವತ್ತು. ಸೋನಿ ನೋಡಿದ್ಮೇಲೆ ಇನ್ನ ಬೇಜಾರಾಗೋಯ್ತು. ಯಾವ್ದಾರು ನಿಮ್ಗೆ ಸೋನಿ ಹೋದ್ಮೇಲೆ ಯಾರಾದ್ರೂ ಬಂದ್ರೆ ನನ್ಗೇನಂತೆ ಅಂತ ಅಲ್ವಾ? ನನ್ ಮನ್ಸೆಲ್ಲ ಅಲ್ಲೇ ಇದೆ. ಇಲ್ಲ, ಮುಂಚೆ ಈ ದೇವಸ್ಥಾನ ಕಾರ್ವಿಂಗ್ಸ್ ಅಲ್ಲಿ ನೋಡ್ತಾ ಇದ್ದೆ ಈ ಶಿಲೆ ಬಾಲಿಕರನ್ನ. ಇವತ್ ನೋಡಿದ್ಮೇಲೆ ಗೊತ್ತಾಯ್ತು ಹಿಂಗೆ ಇರ್ತಾರೇನೋ ಅಂತ. ಅಯ್ಯೋ ರಘು ಬೇಡ ಅನ್ಸತ್ತೆ ಗುರು. ನನಗೆ ಥ್ಯಾಂಕ್ ಯು ಗಾಡ್. ಒಂದೇ ಫ್ರೇಮ್ ಅಲ್ಲಿ 2 ಆಪೋಸಿಟ್ ರಿಯಾಕ್ಷನ್ಸ್ ಇವತ್ತು. ಲಾಸ್ಟ್ ವೀಕು ಬ್ಯಾಡ್ ಲಕ್, ಈ ವೀಕು ಬ್ಯಾಡ್ ಲಕ್. ನಾನ್ ಹೇಳಿಲ್ವಾ ರಘು ಅವರೇ, ಆಸೆಯೇ ದುಃಖಕ್ಕೆ ಮೂಲ ಅಂತ? ಅದು ಇವತ್ತು ಹಿಂಗ್ ಆಗ್ಬಾರ್ದಾಗಿತ್ತು, ಅದೇ ಸ್ಪೆಷಲಿ ಇವತ್ತು. ಯಾರು ಬೇಡಂದ ಪ್ರಶಾಂತನ ನಾನು ಆಮೇಲೆ ಕರಿತೀನಿ. ಈಗ ಎಲ್ರು ಇಷ್ಟಪಟ್ಟು ಪ್ರೀತಿಯಿಂದ ಇವರೇ ಬೇಕು ಅಂತ ಕೇಳುವಂತ ಹಿತೇಶನ ಇವಾಗ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ. ಬರ್ಲಿ ಜೋರಾದ ಚಪ್ಪಾಳೆ. ಏನ್ ಸೈನ್ಯಾಧಿಕಾರಿಗಳೇ, ನೀವೇ ಬೇಕು, ನೀವೇ ಬೇಕು. ಏನು ಇವತ್ತು ಇಲ್ಲೊಂದು ಭಯವಾಗಿದ್ದೇನು ಗೊತ್ತುಂಟ? ಅರಮನೆಗೆ ಒಳ್ಳೆ ಅಡಿಗೆ ಮಾಡುವರು ಬೇಕು ಹೇಳಿದ್ರೆ ಈ ಘಟ ಸಿಗತ್ತೆ ಅಂತ ಭಯ ಆಗಿತ್ತು. ಬ್ಯೂಟಿ ಸಿಕ್ ಎಷ್ಟು ಖುಷಿ ಆಯ್ತು. ಅಯ್ಯೋ, ನಾನಾರು ಕಶ್ಯಪ ಬ್ರಹ್ಮನ ಮಗ. ಏ ಅಲ್ಲ, ಏನು ಕಲ್ತಿದ್ದೆ ಮರ್ತೋಯ್ತು ಸಾಯಿಲ್. ಸೈನ್ಯಾಧಿಕಾರಿಗಳೇ, ನಿಮಗೆ ಬಹಳ ಡಿಮಾಂಡ್ ಇರುವುದನ್ನು ಕೇಳಿ ನಮಗೆ ಮನಸ್ಸಿಗೆ ಬಹಳ ಖುಷಿಯಾಗಿದೆ. ಹೋಗಿ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಯಾರೂ ಬೇಡ ಅಂತ ಹೇಳ್ದಂತ ಆ ಒಂದು ಕೆಟ್ಟ ಕಾಲನ. ರಾಜ ವಾಕಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಹಿಂಗೆಲ್ಲ. ನಿನ್ಗೇನು ಕಾನ್ಫಿಡೆನ್ಸ್? ಈ ರಾಜ ಬೇಡ, ಈ ರಾಜ ಬೇಡ. ಇವನು ರಾಜ ಆದ್ರೆ ನಾವು ಶೋ ಬಿಟ್ಟು ಹೋಗ್ತೀವಿ ಮ್ಯಾಮ್, ನಮಗ್ ಬೇಡ. ಈ ಕ್ವಾಟ್ಲಿ ಕಿಚನ್ ನಿಂತ ರಾಜ ಬೇಡ. ಬಾರ ಇಲ್ಲಿ. ರಾಜ ಬೇಡ. ನೀನ್ ಹೆಂಗೋ ಇನ್ನೂ ಬದುಕಿದ್ಯಾ? ಯಾರು ಬೇಡ ಅಂತವ್ರೆ. ನೀ ರಾಜ ಅಂದ್ರೆ ಶೋ ಬಿಟ್ಟು ಹೋಗ್ತೀನಿ ಅಂತಾರೆ. ನಿನ್ ಮನ್ಸಿಗೆ ಒಂದ್ ಚೂರು ಬೇಜಾರಾಗ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನು ಮನ್ಮಥ ರಾಜ. ಪ್ರಜೆಗಳೇ ಸಮಾಧಾನ. ಈಗ ಎಲ್ಲರ ಬೇಡಿಕೆಯ ಮೇರೆಗೆ ರಾಜನ ಕಿರೀಟವನ್ನ ನಾನು ತೆಗೆಯುತ್ತೇನೆ. ರಾಜ ರಾಜ ಅದಲ್ಲೇ ಡೌಟ್ ಆಯ್ತು, ಅವ್ರು ಏನೋ ಮಾಡಿ ಕಳಿಸ್ತಾರೆ ಅಂತ. ರಾಜ ಅಂದ್ರೆ ಯುದ್ಧಕ್ಕೆ ಹೆದರಲ್ಲ. ಹೌದೌದು ಮ್ಯಾಮ್, ಹೌದು. ಪಕ್ಕದಲ್ಲಿರೋ ರಾಜ್ಯರನ್ನೆಲ್ಲ ಹೊಡೆದಾಡಿ ತನ್ನ ರಾಜ್ಯವನ್ನ ಉಳಿಸ್ಕೋತಾನೆ. ಹೌದು. ಆ ತರ ಇವತ್ತು ಅಟ್ಲೀಸ್ಟ್ ನಿನ್ ಪ್ರಾಣನ ಉಳಿಸ್ಕೋ ರಘು ಅವ್ರ ಹತ್ರ. ಅವ್ರ ಹತ್ರ ಅವನ್ ಪ್ರಾಣ ನಾನ್ ತೆಗಿತೀನಿ ಇವತ್ತು. ಆಯ್ತಪ್ಪ, ನೋಡೋಣ. ಚಾಲೆಂಜ್ ನೋಡಿ ಇವತ್ತು ಮಾಡು ಇವತ್ತು. ಹೆಂಗ್ ಮಾಡ್ತೀವಿ ಮಾಡು, ಇವತ್ತು ಆಯ್ತು ಮಾಡು. ರಘು ಅವರೇ, ನಿಮ್ ಬಗ್ಗೆ ಬೇಸಿಕಲಿ ಇಡೀ ಸೆಟ್ ಅಲ್ಲೇ ಒಂದು ಕಂಪ್ಲೇಂಟ್ ಇದೆ, ಕ್ವಾಟ್ಲೆಗಳಿಗೆ ಕಂಪ್ಲೇಂಟ್ ಇದೆ.
ಪ್ರಶಾಂತ್, ಏನ್ ಕಂಪ್ಲೇಂಟ್ ಇದೆ ನಿಂಗೆ? ಜೋರಾಗಿ ಹೊಡಿತಾರೆ, ಆಮೇಲೆ ಅಮುಕ್ತಾರೆ, ನಾಯಿ ಹೊಡ್ದಂಗ್ ಹೊಡಿತಾರೆ, ಹಾ. ನಾವೇನಾದ್ರು ಹೊಡೆದ್ರೆ ಫುಲ್ ಉರ್ಕೋತಾರೆ ಅಷ್ಟೇ. ರಘು ಅವ್ರ ಮೇಲೆ ಇಲ್ಲಿರೋ ಕ್ವಾಟ್ಲೆಗಳು ಕಂಪ್ಲೇಂಟ್ ಮಾಡೋದು ಅಷ್ಟೇ ಅಲ್ಲದೆ, ಹೊರಗಡೆ ನಮ್ಮ ಶೋನ ನೋಡಿರುವಂತ ನಮ್ಮ ಆಡಿಯನ್ಸ್ ಅಲ್ಲಿ ಒಬ್ರು ಕಂಪ್ಲೇಂಟ್ ನ ಲೆಟರ್ ಮೂಲಕ ಬರೆದು ನಮ್ಮ ಚಾನೆಲ್ಗೆ ತಲುಪಿಸಿದ್ದಾರೆ. ಈಗ ಆ ಲೆಟರ್ ನ ಈಗ ತರುವಂತ ಸಮಯ, ದಯವಿಟ್ಟು ತಗೊಂಡ್ ಬನ್ನಿ. Thank you once again for all your love. You are my favorite. You are my strict ಅಂತ ಇದೆ. I do anything wrong, you become angry and tell me to do it ರಘು, again. ಲೆಟರ್ ಬರ್ದಿರೋರೇನೆ ಯಾಕೆ ಬರ್ದಿದ್ದಾರೆ ಅಂತ ಒಂದು ವೀಡಿಯೋ ಇದೆ, ರೆಡಿ? ನಾ ನೋಡೋಕೆ ರೆಡಿ. ನನ್ನ ಹೆಸರು ರೇಖಾ, ನನ್ನ ಮಗ ಹೆಸರು ದಿನಾಕರ್. ಅವನು 2011 ನವೆಂಬರ್ 6 ಹುಟ್ಟಿದ. ಅದು ಹುಟ್ಟಿದಾಗ ನಾರ್ಮಲ್ ಬೇಬಿ ಥರನೇ ಚೆನ್ನಾಗೇ ಇದ್ದ, ಆದರೆ ಓಡಾಡ್ತಾ ಇರಲಿಲ್ಲ. ಅಲ್ಲಿ MRI ಸ್ಕ್ಯಾನ್ ಮಾಡಿಸಿದ್ಮೇಲೆ ನಮಗೆ ಗೊತ್ತಾಗಿದ್ದು ಅವನು ಓಡಾಡ್ತಾ ಇದ್ದಾನಲ್ಲ, ಬ್ರೈನಲ್ಲಿ ಆ ನರ್ವ್ ಬಂದ್ಬಿಟ್ಟು ಸರಿಗೆ ಗ್ರೋತ್ ಆಗಿಲ್ಲ ಅಂತ. ಅವ್ನು ಆ್ಯಕ್ಚುಲಿ ಬ್ರೈನ್ ಪ್ರಾಬ್ಲಮ್ ಇತ್ತು. ನಾವು ತೋರಿಸ್ತಲೇ ಇರೋದು ಜಾಗ ಇಲ್ಲ, ದೇವಸ್ಥಾನಕ್ಕೂ ಹೋಗಿದ್ದಾಗಿದೆ, ಎಲ್ಲ ಹಾಸ್ಪಿಟಲ್ಲು ಆಗಿದೆ, ಆಯುರ್ವೇದಿಕ್ಕೂ ಎಲ್ಲ ಕಡೆಯಿಂದ ತೋರಿಸಿದ್ದೀವಿ. ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಚೆನ್ನಾಗೇ ಇರ್ತಾನೆ. ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ರೆ ತಿರ್ಗಿ ಹಳೆ ಇದಕ್ಕೆ ಬರ್ತಾ ಇದ್ದ ಅವನು. ಫ್ರೆಂಡ್ ಮುಖಾಂತರ ನಮಗೆ ಗೊತ್ತಾಯಿತು. ರಘು ಅಂತ ಇದ್ದಾರೆ, ಜಿಮ್ ಇದೆ. ಸೊ ಮಾಡ್ತೀನಿ. ನಾನು ಎಷ್ಟು ಬಿದ್ದವನು ಪೇ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಒಬ್ರ ಹತ್ರ ಮಾತಾಡಬೇಕಾದ್ರೆ ಫಿಸಿಕಲ್ ಆಗಿ ತುಂಬ ಭಯ ಬೀಳೋನು ಮೊದಲು. ಅಲ್ಲಿ ಹೋದ್ಮೇಲೆ ಅವನು ಎಲ್ಲ ಥರದ ಫಿಸಿಕಲಿ ಮೆಂಟಲಿ ಎಲ್ಲ ಥರದಲ್ಲೂ ಅವನು ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಏನೋ ಸಾಧನೆ ಮಾಡಬೇಕು, ನನಗೆ ಗುರು ಬೇಕು. ಆ ಗುರು ಇಲ್ದಲೇ ಏನು ಯಾವುದನ್ನು ಸಾಧನೆ ಮಾಡೋಕ್ಕಾಗಲ್ಲ. ಆ ಗುರು ಸ್ಥಾನದಲ್ಲಿ ರಘು ಅವ್ರು ನಿಂತು ಮಾಡಿಸ್ತಾ ಇದ್ದಾರೆ ನಮಗೋನ್ಗೆ. ಅದು ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ನಮಗೂ ಬಂದಿದೆ. ಅವರು ಒಂದು ಚಾಲೆಂಜಿಂಗ್ ತೊಗೊಂಡು ಮಾಡಿಸ್ತಾ ಇದ್ದಾರೆ, ಮಾಡ್ತಾರೆ ಅವರು. ನಮಗೊಂದು ಕಾನ್ಫಿಡೆನ್ಸ್ ಇದೆ. Thank you once again for all your efforts. You're my favorite and you're funny and strict. I do anything wrong, you become angry and tell me the right thing to do. ಅವ್ರು ನೋಡಿದ ತಕ್ಷಣ ಎಲ್ಲರೂ ಅದೇ ಅಂತಾರೆ, ಏನು ಭಾಳ ಹೈಟ್ ಇದ್ದಾರೆ, ಪರ್ಸ್ನಾಲಿಟಿ ನೋಡೋದು ಹಿಂಗಿದ್ದಾರೆ, ಅವ್ರು ನೋಡಿದ್ರೆ ಭಾಳ ರಫ್ ಇದ್ದಾನಪ್ಪ ಅನಿಸ್ತಾರೆ. ಆದರೆ ಆ ಥರ ಮನುಷ್ಯ ಅವ್ರು ನೋಡೋದಕ್ಕೆ ಹಂಗೆ ಕಾಣ್ಬೋದು, ಆದರೆ ಅವರು ಮನಸ್ಸಿನಿಂದ ತುಂಬ ಒಳ್ಳೆ ಹೃದಯವಂತರು. ಅವರು ಭಾಳ ಪ್ರೀತಿ ತೋರಿಸ್ತಾರೆ, ಮಕ್ಕಳಿಗೆಲ್ಲ ಭಾಳ ಪ್ರೀತಿ ಕೊಟ್ಟು ಎಲ್ಲ ಇದು ಮಾಡಿಸ್ತಾರೆ. ನನ್ನ ಫ್ಯಾಮಿಲಿಗೆ, ನನ್ನ ಮಗನಿಗೆ ಈಗ ಅವರೇ ಒಂದು ಸೂಪರ್ ಹೀರೋ. ಯಾಕೆಂದರೆ ಯಾರೋ ಒಬ್ಬ ಮುಂದೆ ಬರಬೇಕು ಅಂತಂದರೆ ಯಾರೋ ಒಬ್ಬರು ಬೆನ್ನೆಲುಬಾಗಿ ಇರಬೇಕು. ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ ನನ್ನ ಮಗನಿಗೆ. ರಘು ಸರ್, ನೀವಂದ್ರೆ ನನಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ತುಂಬಾ ಜನ ಟ್ರೈನ್ ಮಾಡಿದ್ದೀನಿ, ಆಲ್ಮೋಸ್ಟ್ 25 years ಆಯ್ತು. ಬಟ್ ಇಂಜೋರ್ಡ್ ಪೀಪಲ್ ತುಂಬಾ ಜನನ ಟ್ರೈನ್ ಮಾಡಿದ್ದೀನಿ. ಇವ್ರು ಬಂದಾಗ ಅವ್ರ ಅಪ್ಪ ಅಮ್ಮ ದ ವೇ ದೇ ಸ್ಪೋಕ್ ಟು ಮೀ, ತುಂಬಾ ಬೇಜಾರಾಯ್ತು ಅವತ್ತು. ಯಾಕೆ ಅಂದ್ರೆ ತುಂಬಾ ಜನಕ್ಕೆ ಎಲ್ಲ ಇರುತ್ತೆ, ಕಾಲ್ ಸರಿ ಇರುತ್ತೆ, ಕೈ ಸರಿ ಇರುತ್ತೆ, ಬಟ್ ಅವ್ರ ಇಂಟ್ರೆಸ್ಟೇ ತೋರ್ಸಲ್ಲ ಲೈಫಲ್ಲಿ ಏನೋ ಮಾಡ್ಬೇಕು, ಏನೋ ಒಂದು ಅಚೀವ್ ಮಾಡಬೇಕು. ಬಟ್ ಈ ಹುಡುಗ ಹೆಂಗೆ ಅಂದ್ರೆ ಮಾಮೂಲಿಯಾಗಿ ನಡಿಬೇಕು ಅನ್ನೋದೇ ಅವ್ನಿಗೊಂದು ಅಚೀವ್ಮೆಂಟ್ ಅವನಿಗೆ. ಸೊ ನನಗೆ ಅಟ್ಲೀಸ್ಟ್ 1% ನನ್ನ ಹೆಲ್ಪ್ ಆದ್ರೂ ಮಾಡ್ಬೇಕು ಅಂತ ಅವ್ನ ಲೈಫಲ್ಲಿ. ಅಂದ್ರೆ ಇವಾಗ ಒಂದು 3 months ಆಗಿದೆ, ತುಂಬಾ ಇಂಪ್ರೂವ್ಮೆಂಟ್ ಇದೆ. ಈಸ್ ಗೇನ್ ಲಾಟ್ ಆಫ್ ಸ್ಟ್ರೆಂತ್ ಇನ್ ಇಸ್ ಲೆಗ್ಗು, ಶೋಲ್ಡರ್ಸು, ಹ್ಯಾಂಡು. ನನಗಂತೂ ತುಂಬಾ ಖುಷಿ. ನಾನು ಎಲ್ಲೇ ಇದ್ರು ಅವನಿಗೋಸ್ಕರ ಜಿಮ್ಮಿಗೆ ಬಂದ್ಬಿಟ್ಟು ಅವ್ನಿಗೆ ಟ್ರೈನ್ ಮಾಡ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ. ಯಾವಾಗ ಒಂದು ಕಾಲು ರೈಟ್ ಲೆಗ್ಗು ಒಂಚೂರು ಸ್ಟ್ರೆಂತ್ ಇಲ್ಲ, ಅವ್ನ ಕಾಲ್ನ ನಾನು ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಸ್ಕ್ವಾಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಶಿಫ್ಟ್ ಆಗ್ಬಿಡುತ್ತೆ ಒಳಗಡೆ. ಅವ್ನು ಬಂದಾಗೆ ನನ್ಗದೊಂದು ನಾನು ಮಾಡ್ಲೇಬೇಕು. ಅವ್ರ ಅಪ್ಪಂಗೆ ಹೇಳ್ದೆ, ಅವ್ರು ಎಲ್ಲೆಲ್ಲೋ ಹೋಗಿದ್ದೀನಿ ಸರ್, ಏನೂ ವರ್ಕ್ ಆಗಿಲ್ಲ ಅಂದ್ರು. ಬಟ್ ನಾನು ಐ ವಾಂಟೆಡ್ ಟು ಟೇಕ್ ಇಟ್. ನಾನು ಹೇಳ್ದೆ, ನಾನು ಚಾಲೆಂಜ್ ತಗೊಂತೀನಿ, ನಿಮ್ಮ ಮಗನ್ನ ಸರಿ ಮಾಡೇ ಮಾಡ್ತೀನಿ. ಸೊ ಅದಕ್ಕೆ ಎಷ್ಟೇ ಆದ್ರೂ ಏನೇ ಆದ್ರೂ ಐ ವಿಲ್ ಗಿವ್ ಟೈಮ್ ಫಾರ್ ಹಿಮ್, ಎಫರ್ಟ್ ಹಾಕ್ತೀನಿ. ಅಂಡ್ ಐ ವಿಲ್ ಮೇಕ್ ಶೋರ್ ಐ ವಿಲ್ ಬಿ ಒನ್ ಆಫ್ ದ ರೀಸನ್ ಇನ್ ಹಿಸ್ ಲೈಫ್ ದಟ್ ಅವ್ನು ಮತ್ತೆ ನಡೀತಾನೆ ಅನ್ನೋ ಒಂದು ನಂಬಿಕೆ ಇದೆ. ಐ ಥಿಂಕ್ ನಿಮ್ಮಂತ ಗುರು ಇದ್ರೆ ಡೆಫಿನೆಟ್ಲಿ ಆಗತ್ತೆ ರಘು. ಅಂಡ್ ಶ್ರುತಿ ಮ್ಯಾಮ್, ಇಷ್ಟು ವಾರ ನೋಡಿದ ರಘುಗೂ ಈ ಕ್ಷಣದಿಂದ ನೋಡುವಂತ ರಘುಗೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಈ ರಘು ಬಗ್ಗೆ ಏನ್ ಹೇಳ್ತೀರಾ? ನನ್ಗೆ ಆ ಭೇಟಿ ನೋಡಿದಾಗ ಒಬ್ಬ ತಾಯಿ ನಾನು ಆಗಿರೋದ್ರಿಂದ ನನಗೆ ಅನ್ಸೋದು ಏನು ಗೊತ್ತಾ, ಸಣ್ಣ ಮಕ್ಕಳಾಗಿದ್ದಾಗ ಅವ್ರನ್ನ
ನಿಲ್ಸಿ ಒಂದು ಹೆಜ್ಜೆ ಇಟ್ಟು ಮಕ್ಕಳು ನಡೆಯೋದನ್ನ ನೋಡೋದೇ ಒಂದು ತುಂಬಾ ಖುಷಿ. ಪ್ರತಿಯೊಬ್ಬ ತಾಯಿಗೂ ಅದೊಂದು ಒಳ್ಳೆ ಕನ್ಸಿರುತ್ತೆ. ಫಸ್ಟ್ ಟೈಮ್ ಎದ್ ನಿಂತ್ಕೊಳ್ಳೋದು, ಮಕ್ಕಳು ಹೆಜ್ಜೆ ಇಡೋದು, ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಿ. ಜೀವನ ಪರ್ಯಂತ ಆ ಮಕ್ಕಳು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅದನ್ನ ಪುನಃ ಪುನಃ ಹಾಕಿ ನೋಡ್ತಾ ಇರ್ತೀವಿ. ವಿ ಸೆಲೆಬ್ರೇಟ್ ದಟ್ ಮೂಮೆಂಟ್. ಬಟ್ ಆ ತಂದೆ ತಾಯಿಗೆ ಅವ್ರಿಗೆ ಇನ್ನೂ ಆ ಮೂಮೆಂಟ್ ಸಿಕ್ಕಿಲ್ಲಲ್ಲ ಲೈಫಲ್ಲಿ. ಆ ಪೇನ್ ಹೇಗಿರ್ಬೋದು ಅಂತ ನಾನು ಕಲ್ಪನೆ ಮಾಡಬಲ್ಲೆ. ರಘು, ನೀವು ಮಾಡ್ತಿರೋ ಕೆಲಸ ನನ್ಗೆ ಅನ್ಸೋದು ಕೇವಲ ದುಡ್ಡುಗೋಸ್ಕರ ಮಾಡ್ತಾ ಇರೋಲ್ಲ ಕೆಲಸ ಅಲ್ಲ, ಅದು ನಿಜವಾಗ್ಲೂ ಪುಣ್ಯದ ಕೆಲಸ ಅಂತ ನನ್ಗೆ ಅನ್ಸುತ್ತೆ ರಘು. ವಿ ರಿಯಲಿ ಲವ್ ಯು ಫಾರ್ ದಟ್. ದಿನಕರ್ ಹಾಗೂ ಅವರ ಕುಟುಂಬದ ಕಡೆಯಿಂದ ಈ ಒಂದು ವೆರಿ ವೆರಿ ಬ್ಯೂಟಿಫುಲ್ ಗಿಫ್ಟ್ ಬಂದಿದೆ. ನೀವೇ ಓಪನ್ ಮಾಡಿ ನೋಡಿ. ಅಂಡ್ ಆದಷ್ಟು ಬೇಗ ದಿನಕರ್ ಅವರು ನಡೆಯುವಂತ ದಿನ ಬರ್ಲಿ ಅಂತ. ಅಂಡ್ ಅದನ್ನ ನೋಡೋದಕ್ಕೆ ಖಂಡಿತವಾಗ್ಲೂ ಪರ್ಸ್ನಲಿ ನಾನು ಕಾಯ್ತಾ ಇದ್ದೀನಿ. ಅಂಡ್ ಐ ಥಿಂಕ್ ಅವ್ನು ಓಡಾಡಿದ್ರೆ ನಾವ್ ಎಲ್ಲರೂ ಆ ಖುಷಿನ ಪಡ್ತೀವಿ. ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಆಗೋದೋ ಖಂಡಿತವಾಗ್ಲೂ ನಮಗೂ ಅಷ್ಟೇ ಆಗತ್ತೆ. ರಘು, ವಿ ಲವ್ ಯು. ಇವನ್ ಐ ಲವ್ ಯು ಆಲ್. ಮನೆ ಊಟ ಅಂದ್ರೆ ಯಾರ್ಯಾರಿಗೆ ಇಷ್ಟ? ನನಗ್ ಮನೆ ಊಟ ಇಲ್ದ ಹೋದ್ರೆ ದಿನ ಮಾಡೋದೇ ಇಲ್ಲ, ಬೆಳಕರಿಯಲ್ಲ ನನಗೆ. ಮನೆ ಊಟ ಎಲ್ಲರಿಗೂ ಇಷ್ಟ ಅಲ್ವಾ? ಎಸ್. ಸೋನಿ, ನಿಮ್ಗೆ ಫೇವ್ರೆಟ್ ಊಟ ಅಂದ್ರೆ ಏನು? ಮನೆ ಊಟ. ಮನೆಯಿಂದ ದೂರ ಇರೋದಕ್ಕೆ ಎಲ್ಲ ಇಷ್ಟ. ಮುಂಚೆ ಏನು ಇಷ್ಟ ಆಗ್ತಿರ್ಲಿಲ್ಲ, ಈಗ ಎಲ್ಲ ಇಷ್ಟ ಆಗ್ತಿದೆ. ಬಂದ್ಮೇಲೆ ಇಷ್ಟ ಆಗ್ತಿದೆ, ಬಂದ್ಮೇಲೆ ಗೊತ್ತಾಗ್ತಿದೆ. ಬಟ್ ಅನ್ನ ಸಾರು, ದಾಲ್ ರೈಸ್ ಅಮ್ಮ ಮಾಡೋದು. ಈಗ ನೀವ್ ಬೆಂಗಳೂರಲ್ಲಿ ಇದ್ದೀರಾ, ಅಪ್ಪ ಅಮ್ಮ ಮೈಸೂರಲ್ಲಿ ಇದಾರೆ. ಮನೆ ಊಟ ತಿನ್ಬೇಕು ಅಂತ ಅನ್ಸಿದ್ರೆ ಏನ್ ಮಾಡ್ತೀರಾ? ಮಮ್ಮಿ ಡ್ಯಾಡಿ ಬಸ್ಸಲ್ಲಿ ಕಳಿಸ್ತಾರೆ ಕುಕ್ ಮಾಡ್ಬಿಟ್ಟು. ನಾನಿಲ್ಲಿ ಆರ್ಚ್ ಹತ್ರ ಬಸ್ ಡ್ರೈವರ್ ನಂಬರ್ ಇಸ್ಕೊಂಡಿರ್ತೀನಿ, ಅವ್ನ್ಗೆ ನಿಲ್ಸ್ಬಿಟ್ಟು ನನಗೆ ಟಿಫನ್ ಕೊಟ್ಬಿಟ್ಟು ಹೋಗ್ತಾರೆ. ಬಸ್ಸಲ್ಲಿ ಊಟ ಕಳಿಸ್ತಾರೆ. ಅಂದ್ರೆ ನಮ್ಮ ಗೌರ್ಮೆಂಟ್ ಬಸ್ ಡ್ರೈವರ್ ಗಳೆಲ್ಲ ನಿಮಗೆ ಪರ್ಸನಲಿ ಊಟನ ತಂದು ಕೊಡ್ತಾರೆ. ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸತ್ ಅವಾಗ. ಅಂದ್ರೆ ನನಗೆ ಯಾರು ಪಾಪ ಇಲ್ಲಿವರೆಗೂ ಯಾವ ಬಸ್ ಡ್ರೈವರ್ ನಾವು ಕೊಡಲ್ಲ ಅಂತಾನೂ ಹೇಳಿಲ್ಲ. ಊಟದ ವಿಷಯ ಅಲ್ವಾ, ಸೊ ಎಲ್ರು ಸ್ವೀಟ್ ಆಗಿ ಸ್ವಲ್ಪ ಕೊಡ್ತೀರಾ ಅಂದ್ರೆ ಕೊಡ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾರೆ, ನಾನು ಹೋಗಿ ಇಸ್ಕೊಂತೀನಿ. ಸೊ ಅದನ್ನ ಒಂದ್ 2-3 ದಿನ ಉಳಿಸ್ಕೊಂಡು ಬಿಸಿ ಮಾಡ್ಕೊಂಡು ತಿಂತೀನಿ. ಒಂದ್ ವಾರಕ್ಕೊಂದ್ಸಲ ಕಳಿಸ್ತಾರಾ? ಇಲ್ಲ, 1.5 ಮಂತ್ ಆಯ್ತು ಇವಾಗ ಕಳ್ಸಿಲ್ಲ. ಬಿಸಿ ಇದಾರೆ ಮಮ್ಮಿ ಡ್ಯಾಡಿ ಎಲ್ಲ, ಅದಕ್ಕೆ ಈ ಸತಿ ಕಳ್ಸಕ್ ಆಗಿಲ್ಲ. ಎಲ್ಲರೂ ಸೆಲ್ಫ್ ಸರ್ವಿಸ್ ಅಲ್ಲಿ ತಿಂದ್ರೆ ಇವ್ರು ಬಸ್ ಸರ್ವಿಸ್ ಮಾಡ್ಕೊಂಡಿದ್ದಾರೆ. 1.5 ತಿಂಗಳಾಯ್ತು ನಿಮ್ ಮನೆ ಊಟ ಮಾಡಿ. ನನ್ಗೂ ಒಂದಿರುತ್ತೆ ಸೆಟ್ಟಿಗ್ ಮನೆ ಊಟ ಬರ್ಬೇಕು ಅಂತ. ಮಮ್ಮಿ ಡ್ಯಾಡಿ ಬಿಸಿ ಇರ್ತಾರ, ಸೆಟ್ಟಿಗ್ ಮನೆ ಊಟ ಅಂತ ಬರಲ್ಲ. ಎಲ್ರು ಮನೆಯಿಂದ ತರ್ತಾರ. ಯಾರು ಮನೆಯಿಂದ ತರ್ತಾ ಇದಾರೆ? ಯಾರು ತರ್ತಾ ಇಲ್ಲ ಮ್ಯಾಮ್. ಎಲ್ರು ಮಮ್ಮಿ ಡ್ಯಾಡಿನೂ ಮನೆಯಿಂದ ಟಿಫನ್ ಕಳಿಸ್ತಾರೆ. ಯಾರು ತಗೊಂಡ್ ಬರ್ತಿದಾರೆ? ಸೋನಿ, ನಿಮ್ಗೆ ಸೆಟ್ಟಿಗೆ ಮನೆಯಿಂದ ಬರಲ್ಲ ಅಂತ ನಿಮಗ್ ಬೇಜಾರು. ಈಗ 1.5 ತಿಂಗಳಿಂದ ಮನೆಯಿಂದ ಊಟ ಬಂದಿಲ್ಲ, ಏನ್ ತಿನ್ಬೇಕು ನೀವು? ಏನಾದ್ರು ಸರಿ, ಅನ್ನ ಸಾಂಬಾರ್ ಸ್ವೀಟ್ ಏನಾದ್ರು ಮನೆ ಊಟ ಬೇಕು. ಬಟ್ ಈಗ ನಾವು ಪರ್ಸ್ನಲಿ ನಿಮಗೋಸ್ಕರ ನೀವು 1.5 ತಿಂಗಳಿಂದ ಏನ್ ತಿಂದಿಲ್ಲ ಅಂತ ಅನ್ಬಿಟ್ಟು ಆಯ್ತಾ, ನಿಮಗೆ ಇಲ್ಲಿ ಬನ್ನಿ, ನೀವು ಅಳ್ಬಾರ್ದು. ಈಗ ಸೋನಿ, ಈಗ 1.5 ತಿಂಗಳಾಗಿದೆ ಅಲ್ವಾ, ಬಸ್ಸಲ್ಲಿ ಪಾಪ ಡ್ರೈವರ್ಗಳು ಊಟ ತಂದ್ಕೊಟ್ಟು, ಹಾಗಾಗಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡಿ ತರ್ಸಿದೀನಿ. ನಮ್ಮ ಮನೆಯಿಂದ? ನಿಮ್ಮ ಮನೆಯಿಂದ ಅಲ್ಲಪ್ಪ, ನಮ್ಮ ಮನೆಯಿಂದ. ರೆಡಿಯಾ? ಪ್ಲೀಸ್ ತಗೊಂಡ್ ಬನ್ನಿ ಅದನ್ನ. ನಮ್ಮನೆ ಊಟ. ನಮ್ಮ ಮಮ್ಮಿ ಮಾಡಿದ್ದು. ಇಲ್ಲ ಮ್ಯಾಮ್, ಫ್ರಾಂಕ್ಲಿ ಸ್ಪೀಕಿಂಗ್ ಯಾವಾಗ್ಲೂ ಇಟ್ಸ್ ಬೀನ್ 7-8 ಇಯರ್ಸ್ ಮನೆಯಿಂದ ದೂರ ಇದ್ದು ಪೇರೆಂಟ್ಸು ಸೆಟ್ ತನಕ ಬರ್ತಾರೆ. ಇಲ್ಲ ಬೇರೆ ಆರ್ಟಿಸ್ಟ್ಗೆಲ್ಲ ಮಧ್ಯಾಹ್ನ ಟಿಫನ್ ಕಳಿಸ್ತಾ ಇದ್ರು. ಎಷ್ಟು ಅಂತ ಆಚೆ ಆನ್ಲೈನ್ ಇದ್ರಲ್ಲಿ ತಿನ್ನಕ್ಕಾಗತ್ತೆ, ಸಾಕಾಗುತ್ತೆ. ಒಂದ್ ಮೊಸರನ್ನ ಸಿಕ್ಕಿದ್ರೆ ಸಾಕು ಮನೆದು ಅನ್ಸ್ತಿರುತ್ತೆ. ಅಂಡ್ ಕಂಟಿನ್ಯೂಸ್ ಆಗಿ ವರ್ಕ್ ಇದ್ದಿದ್ರಿಂದ ಐ ಕುಡಂಟ್ ಗೋ ಹೋಮ್ ಆಲ್ಸೋ. 1.5 ಮಂತ್ ಆಗಿತ್ತು. ಸೊ ಏನ್ ಮಾಡಿ ಕಳ್ಸ್ಯಾರೆ? ನಿಮ್ ಫೇವ್ರೇಟ್ ಅದು? ಅಮ್ಮ ತುಂಬಾ ಚೆನ್ನಾಗ್ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಸರ್ಪ್ರೈಸ್ ಹೆಂಗಿತ್ತು? ಬಸ್ಸಲ್ಲೇ ತರಿಸಿದ್ವಿ, ಡ್ರೈವರ್ ಅನ್ನ ನಂಬರ್ ಇಸ್ಕೊಂಡಿದ್ವಿ, ಕೊಟ್ರು, ನಗರಲ್ಲಿ ಇಸ್ಕೊಂಡ್ ಬಂದ್ವಿ. ಬಟ್ ಡ್ರೈವರ್ ಬಂದಿದ್ದಾರೆ. ಇನ್ಫ್ಯಾಕ್ಟ್ ನೀವ್ ಅಲ್ಲಿ ಹೋಗಿ ಇಸ್ಕೊಂಡ್ ಬರ್ತಾ ಇದ್ರಿ, ಇವ್ರು ಪಾಪ ನೀವು ಹೋಗಕ್ಕಾಗಿಲ್ಲ, ನೀವು ಇಸ್ಕೊಳಕ್ ಆಗಿಲ್ಲ ಅಂತ ಅನ್ಬಿಟ್ಟು ಅವರು ಪರ್ಸ್ನಲಿ ಡ್ರೈವರೇ ಬಂದಿದ್ದಾರೆ ತಗೊಂಡ್ ಬಂದು. ಎಸ್,
ಯಾರು? ನಿಮಗೋಸ್ಕರ ಬಂದು ಕೊಟ್ಟೋಗ್ತೀನಿ ಅಂತ ಅಂದ್ರು. ಸರ್ ದಯವಿಟ್ಟು ಬನ್ನಿ ಸರ್. ಇವ್ರು ನಮ್ಮ ಅಪ್ಪ ಭವರ್ಲಾಲ್ ಮುಲೇವಾ, ಪ್ರೌಡ್ ಫಾದರ್ ಆಫ್ ಸೋನಿ ಮುಲೇವಾ. ಕನ್ನಡ ಅಭಿಮಾನ ಎಲ್ಲಿಂದ ಬಂತು ಹೇಗೆ ಅಂತ ಹೇಳ್ತಿರ್ತಾರೆ. ನನಗೆ ಇಲ್ಲಿಂದ ಬಂದಿದ್ದು ಅಂಡ್ ನಾನು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ, ಇಲ್ಲಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಪ್ಪ. ಸೊ ಇಂಟ್ರೊಡ್ಯೂಸಿಂಗ್ ದ ಮೇಕರ್. ಸರ್ ನಿಮ್ಗೆ ನಮ್ಮ ಕಿಚನ್ಗೆ ಸ್ವಾಗತ ಸುಸ್ವಾಗತ ಸರ್. ಥ್ಯಾಂಕ್ ಯು. ಈಗ ನೀವು ಕರ್ನಾಟಕಕ್ಕೆ ಬಂದು 30 years ಆಯ್ತು ಅಂತ ಕೇಳ್ಪಟ್ಟೆ. ಸೊ ಆಗ ಕನ್ನಡ ಕಲ್ತಿದ್ದಿಲ್ ಬಂದು? ಇಲ್ಲಿ ಬಂದ್ಮೇಲೆ ನಾನು ಕನ್ನಡ ಕಲ್ತಿದ್ದು. ಕನ್ನಡ ಮಾತಾಡಕ್ಕೂ ಬರ್ತಿರ್ಲಿಲ್ಲ. ಓಕೆ. ಇಲ್ಲಿ ಬಂದ್ಮೇಲೆ ಕಲ್ತಿದ್ದು. ಅವಾಗ ಬಂದಾಗ್ಲಾ ಅಥವಾ ಪ್ರತಿದಿನ ಮನೇಲಿ ಮಾತಾಡೋ ಭಾಷೆನೇ ಕನ್ನಡನ? ನಮ್ಮ ಭಾಷೆನೂ ಮಾತಾಡ್ತೀವಿ, ಆದ್ರೂ ಪ್ರತಿದಿನ ಕನ್ನಡ ನಂಗೆ ಮಾತಾಡ್ಬೇಕು ಅಂತ ತುಂಬಾ ಒಂದು ಆಸೆ. ಹೌದು. ಎಷ್ಟು ನಮ್ ಸೋನಿ ಅಂತೂ ಸಕ್ಕದ ಕನ್ನಡ ಮಾತಾಡ್ತಾರೆ. ಇವಾಗ ತಾನೇ 1.5 ತಿಂಗಳಿಂದ ಮನೆಗ್ ಬರಕ್ ಆಗಿಲ್ಲ, ಅಮ್ಮನ ಊಟ ತಿನ್ನಕ್ಕಾಗಿಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ರು. ಪರ್ಸನಲಿ ಈ ಸಲ ಯಾವ್ದೇ ಬಸ್ಸಿಗೆ ಹಾಕದೆ ನೀವೇ ತಗೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ ಮಗಳು ಇಷ್ಟೆಲ್ಲ ಮಾಡಿದಾರಲ್ಲ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಅದಕ್ಕೆ ಅಳತೇನೆ ಇಲ್ಲ. ಎಷ್ಟು ಖುಷಿ ಅಂದ್ರೆ ನಾನು ಹೇಳಲಿಕ್ಕೆ ಅಸಾಧ್ಯ. ಈ ಖುಷಿಗೆ ಅಳತೇನೆ ಇಲ್ಲ. ಬಟ್ ಏನಂದ್ರೆ ನಾನು ಇವಳಿಗೆ ಯಾವಾಗ್ಲೂ ನನ್ನ ಜೊತೆಲಿದ್ದೀನಮ್ಮ ಅಂತ ಅಂದ್ಬಿಟ್ಟು ಇವಳು ಏನ್ಲೇ ಒಂದು ಹಿಂದೆ ಸೋಲ್ಕೊಳ್ತೀನಿ ಅಂದ್ರೆ ನಾನು ಎನಿ ಟೈಮ್ ನಿಂತಿರ್ತೀನಿ ಇವಳಿಗೆ. ಎನಿ ಟೈಮ್ ಯಾವುದೇ ಏನೇ ಒಂದು ಪ್ರಾಬ್ಲಮ್ ಇರಲಿ, ಏನೇ ಒಂದು ಇದ್ರೂ ನಾನು ಧೈರ್ಯ ಇವಳಿಗೆ ಜೊತೆಲಿ ಎನಿ ಟೈಮ್. ನನಗೆ ಇವಳು ಡಾಕ್ಟರ್ ಓದಿಸ್ಬೇಕು ಅಂತ ತುಂಬಾ ಆಸೆ ಆಗಿದ್ದೆ. ಬಟ್ ಇವಳಿಗೆ ಏನೋ ಗೊತ್ತಿಲ್ಲ, ಅದು ಹೆಂಗೆ ಯಾರ ಫ್ರೆಂಡ್ಸ್ ಇಂದ ಹೆಂಗೆ ಈ ಆಕ್ಟಿಂಗ್ ಫೀಲ್ಡ್ ಇದನ್ನ ಮೈಂಡ್ಗೆ ಬಂದು ನಮ್ಮ ಮಂಡ್ಯ ರಮೇಶ್ ಸರ್ ಅವ್ರ ಹತ್ರ ಇವಳು ನಟನಾಗಿ ಜಾಯಿನ್ ಮಾಡ್ಕೊಂಡು ಅವ್ರನ್ನ ಮೀಟ್ ಆದ್ಮೇಲೆ ನಾನು ಇಲ್ಲ ಇವಳನ್ನ ಒಂದು ಈಗ ಇವಳು ಈ ಇಂಟ್ರೆಸ್ಟ್ ಪಟ್ಟಿದ್ದಾರೆ, ಅವತ್ತಿಂದ ಇವಳಿಗೆ ಜೊತೆಲಿ ನಿಂತ್ಕೊಂಡು ಇದ್ದೀನಿ. ಅಂಡ್ ಸೋನಿ, ಅಪ್ಪನ ಬಗ್ಗೆ ಏನ್ ಹೇಳ್ತೀರಾ? ಬರೀ ನನ್ನ ಸಪೋರ್ಟ್ ಸಿಸ್ಟಮ್ ಅಲ್ಲ ಅಕ್ಕ, ಮೈ ಬೆಸ್ಟ್ ಫ್ರೆಂಡ್, ಮೈ ಬಾಯ್ ಫ್ರೆಂಡ್, ಮೈ ಫ್ಯಾಮಿಲಿ, ಎವ್ರಿಥಿಂಗ್. ಪ್ರತಿಯೊಂದು ಹೆಣ್ಮಕ್ಳಿಗೂ ಹೇಗೆ ಅವರಪ್ಪ ಸೂಪರ್ ಹೀರೋ ಆಗಿರ್ತಾರೆ, ನನಗೂ ಅಷ್ಟೇ. ಈಸ್ ಅ ಸೂಪರ್ ಮ್ಯಾನ್, ಸೂಪರ್ ಹೀರೋ, ಎವ್ರಿಥಿಂಗ್ ಯು ಕನ್ಸಿಡರ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ ಫಾರ್ ಬಿಲೀವಿಂಗ್ ಇನ್ ಮೀ. ನನ್ನಲ್ಲಿ ನಂಬಿಕೆ ಇಟ್ಟಿದ್ದಕ್ಕೆ. ಫ್ಯಾಮಿಲಿಲಿ ಏನೇ ಮಾತು ಬರ್ಲಿ ಹೋಗ್ಲಿ, ಸ್ಟಿಲ್ ನನ್ನಲ್ಲಿ ನಂಬಿಕೆ ಇಟ್ಕೊಂಡು ಇನ್ನೂ ಏನೇ ಎಕ್ಸ್ಟ್ರಾ ಮಾತು ಬಂದ್ರು ಇಂಡಸ್ಟ್ರಿಯಲ್ಲಿ ಇದ್ದಾಗ ಇರುತ್ತೆ, ಹೇಳೋದು ಬೀಳೋದೆಲ್ಲ, ಅದನ್ನೆಲ್ಲ ಇಗ್ನೋರ್ ಮಾಡಿ ನನ್ನ ಜೊತೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾ ಒಂದು ಕಾಂಪ್ಲಿಮೆಂಟ್ ಕೊಡ್ಲಾ ಸರ್? ನಾನ್ ಸೋನಿನೇ ನೋಡ್ಲಿಲ್ಲ ಸರ್, ನೀವೇ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತೀರಾ. ಥ್ಯಾಂಕ್ ಯು. ನೀವು ಯಾವ ಸ್ಟೇಜ್ ಹತ್ತಿದ್ದೀರಾ ನಂಗೆ ಗೊತ್ತಿಲ್ಲ ಸರ್, ಬಟ್ ಈ ಒಂದು ಸ್ಟೇಜ್ ಅಲ್ಲಿ ನಿಮ್ಮ ಮಗಳ ಮುಖಾಂತರ ಇಡೀ ಕರ್ನಾಟಕಕ್ಕೆ ನೀವು ಪರಿಚಯ ಆಗಿದ್ದೀರಾ. ಅಂಡ್ ಪ್ರೀತಿಯಿಂದ ಇಲ್ಲಿವರೆಗೂ ಬಂದಿದ್ದ ಖುಷಿ. ಅಂಡ್ ನಿಮಗೆ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಮಗಳ ಬಗ್ಗೆ ನನಗೆ ಎಷ್ಟು ಇದೆ ಅಂದ್ರೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಹೆಮ್ಮೆ ಅಂದ್ರೆ ಇವಳಿಗೆ ಎಷ್ಟು ಖುಷಿ ಇದೆ ಅಂದ್ರೆ ಇವಳನ್ನ ನಾನು ಯಾವ ಹಳತೆಯಲ್ಲಿ ನೋಡಬೇಕು ಅದನ್ನ ಆಸೆ ಇಟ್ಕೊಂಡಿದ್ದೀನಿ. ಸೊ ಇವಳು ಆ ಆಸೆನ ನನ್ನ ಪೂರೈಸ್ತಾರೆ. ಎಲ್ಲ ಮಕ್ಕಳಿಗೂ ತಂದೆ ಹೀರೋ ಆಗಿರ್ತಾರೆ ಫಸ್ಟು, ಬಟ್ ನನ್ನ ಮಗಳಿಗೆ ಫಸ್ಟ್ ಫ್ಯಾನ್ ನಾನು. ನಾನು ಏನೇ ಮಾಡಿದ್ರು
ಇಷ್ಟಪಡ್ತಾರೆ ನಮ್ಮಪ್ಪ. ನಾನು ಇಲ್ಲಿ ಡಬ್ಬ ತರ ಮಾಡಿರ್ತೀನಿ, ನನ್ ಜೋಕ್ ಫ್ಲಾಪ್ ಆಗಿರುತ್ತೆ. ಪ್ರಾಬಬ್ಲಿ ಕ್ವಾಟ್ಲೆ ಕಿಚನ್ ಅಲ್ಲಿ ಒಂದ್ ಜೋಕು ಸಕ್ಸಸ್ಫುಲ್ ಆಗಿಲ್ದೇ ಇರ್ಬೋದು, ಆದ್ರೆ ನನ್ ಡ್ಯಾಡಿಗೆ ಫೋನ್ ಮಾಡಿ ಕೇಳಿದ್ರೆ ನೀನ್ ಅದೊಂದ್ ಲೈನ್ ಹೇಳ್ದಲ್ಲ ಅದ್ ಸಖತ್ತಾಗಿ ಹೇಳ್ದೆ ಅಂತ ನೆನ್ಪಿಟ್ಕೊಂಡು ಹೇಳ್ತಾರಲ್ಲ. ಸೊ ಫಸ್ಟ್ ಫ್ಯಾನ್ ಅಂದ್ರೆ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ಸೊ ನೀವು ಅವ್ರ ಫಸ್ಟ್ ಫ್ಯಾನು, ನಿಮ್ ಸ್ಟಾರ್ ಇಲ್ಲೇ ಇದಾರೆ, ಏನ್ ಬೇಕಾದ್ರೆ ಕೇಳಿ ಸರ್, ಇದೇ ಒಂದು ಮೂಮೆಂಟ್. ಈಗ ಇವ್ರು ಸೆಲ್ಫಿ ತಗೊಂಡ್ರೆ ನಾವು ಫೋನಲ್ಲಿ ತಗೊಳ್ತೀವಿ ಸೆಲ್ಫಿ. ಫೋನ್ ಕಳೆದೋಯ್ತು, ಸೆಲ್ಫಿ ಅಲ್ಲಿ ಇಲ್ಲಿ ಹೊಟ್ಟೋಗುತ್ತೆ, ಇನ್ನೆಲ್ಲಿ ತಗೊಳ್ಳೋದು. ಅದಕ್ಕೆ ನನ್ನ ಮಗಳ ಹತ್ರ ನಾನು ಇವತ್ತು ಒಂದು ಆಟೋಗ್ರಾಫ್ ಹಾಕ್ಸ್ಬಿಡ್ತೀನಿ. ಒಂದು ಆಟೋಗ್ರಾಫ್ ಹಾಕ್ಸ್ಬಿಟ್ರೆ ನಾನು ಈ ಶರ್ಟ್ನೇ ಆಟೋಗ್ರಾಫ್ ಇಲ್ಲೇ ತಗೊಂಡ್ಬಿಟ್ರೆ ಇನ್ನು 16 ವರ್ಷ ಈ ಶರ್ಟ್ನೇ ನಾನು ಇಟ್ಕೊಂಡು ಆಟೋಗ್ರಾಫ್ ನ ನೋಡ್ಕೊಂಡು ನನ್ನ ಮಗಳು ಅವಳು ಎಲ್ಲೇ ದೂರ ಇದ್ರು ಅದು ನೋಡ್ಕೊಂಡ್ಬಿಟ್ರೆ ಸಾಕು. ನಿಮ್ಮ ಫಸ್ಟ್ ಫ್ಯಾನಿಗೆ ಪ್ರೀತಿಯಿಂದ ಏನಾದ್ರು ಹೇಳಿ, ನಿಮ್ಮ ಫಸ್ಟ್ ಆಟೋಗ್ರಾಫ್ ನ ತುಂಬ ಪ್ರೀತಿಯಿಂದಾನೇ ಅಲ್ಲಿ ಕೊಟ್ಬಿಡಿ. ಐ ಮೈ ಸೂಪರ್ ಹೀರೋ ಬಂದ್ರು ಅಂಡ್ ಒಂದು ಸ್ಪೆಷಲ್ ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಯ್ತು. ಈಗ ಪ್ರೀತಿಯಿಂದ ಅಪ್ಪನ ಕರ್ಕೊಂಡು ಹೋಗಿ ನೀವೇ ಬಿಟ್ಟು ಬನ್ನಿ, ಓಕೆನಾ ಸರ್? ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಲ್ಲಿವರೆಗೂ ಬಂದಿದ್ದೀರಿ. ಸೊ ಇವತ್ತಿನ ಪೇರಿಂಗ್ ಟಾಸ್ಕ್ ಅಂತೂ ಆಯ್ತು. ಒಂದೊಂದು ಮುತ್ತುಗಳ ತರ ಕಾಣಿಸ್ತಾ ಇದ್ದೀರಾ. ಪ್ರತಿಯೊಬ್ಬರಿಗೂ ಇವತ್ತಿನ ರೌಂಡ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಈಗ ನಿಮ್ಮೆಲ್ಲರ ಫೇವರೇಟ್ ಅಡ್ವಾಂಟೇಜ್ ಟಾಸ್ಕ್ ಗೆ ಹೋಗುವಂತ ಸಮಯ. ರೆಡಿನಾ? ಓಕೆ, ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತಿನ ಈ ರೌಂಡ್ ನ ಪ್ರೆಸೆಂಟ್ ಮಾಡ್ತಾ ಇರೋದು ನಾರ್ ಚೈನೀಸ್ ಸಾಸಸ್. ನಾರ್ ಇತ್ತೀಚೆಗೆ 5 ಇಂಟರ್ನ್ಯಾಷನಲ್ ಕ್ವಿಸೀನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಥಾಯ್, ಜಾಪನೀಸ್, ಇಟಾಲಿಯನ್, ಕೊರಿಯನ್ ಹಾಗೂ ಚೈನೀಸ್. ಈ ಸಾಸ್ಗಳೊಂದಿಗೆ ನೀವು ಮನೆಯಲ್ಲಿ ರೆಸ್ಟೋರೆಂಟ್ ಅಂತಹ ಇಂಟರ್ನ್ಯಾಷನಲ್ ಡಿಶಸ್ ನ ತಯಾರು ಮಾಡ್ಬೋದು. ಹೌದು, ನಾರ್ ಸಾಸ್ಗಳು ಹೋಪ್ಲೆಸ್ ಶೆಫ್ಗಳಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ರೆಸ್ಟೋರೆಂಟ್ ಲೈಕ್ ಇಂಟರ್ನ್ಯಾಷನಲ್ ಕ್ವಿಸೀನ್ ಆಟ್ ಹೋಮ್. ಸೊ ಈಗ ಇವತ್ತಿನ ಅಡ್ವಾಂಟೇಜ್ ರೌಂಡ್ ಏನು ಅಂತ ನೋಡುವಂತ ಸಮಯ. ರೆಡಿನಾ? ತೋರ್ಸಿ ಏನಂತ. ತೋರ್ಸಿ ಚಪ್ಪೋ. ಏನನ್ನದು? ಏನಿಲ್ಲಪ್ಪ, ಸಿಂಪಲ್. ಇದೆಲ್ಲ ನೋಡಿರ್ತೀರಲ್ಲ ನೀವು, ಸ್ಪ್ರಿಂಗ್ ರೋಲ್ಸ್. ಸೊ ಬೇಸಿಕಲಿ ಇವತ್ತಿನ ಅಡ್ವಾಂಟೇಜ್ ಟಾಸ್ಕ್ ಏನಾಗಿರುತ್ತೆ ಅಂತ ಅಂದ್ರೆ, ನಿಮಗೆ ನಾವು ಹಿಟ್ಟನ್ನ ಕೊಟ್ಟಿದೀವಿ, ಹಾಗೆ ಸ್ಟಫಿಂಗ್ ನ ಕೂಡ ಕೊಟ್ಟಿದೀವಿ. ಇದೆರಡನ್ನು ಬಳಸ್ಕೊಂಡು ಈ ರೀತಿಯಲ್ಲಿ ಸ್ಪ್ರಿಂಗ್ ರೋಲ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡನ್ನೂ ಚೆಕ್ ಮಾಡ್ಕೊಂಡು ಅಡ್ವಾಂಟೇಜ್ ಟಾಸ್ಕ್ ನ ಗೆಲ್ಲೋದು ಯಾರು ಅಂತ ನಮ್ಮ ಜಡ್ಜಸ್ ಡಿಸೈಡ್ ಮಾಡ್ತಾರೆ. ರೆಡಿನಾ? ಓಕೆ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಅಡ್ವಾಂಟೇಜ್ ಟಾಸ್ಕ್ ಶುರುವಾಗ್ತಿದೆ. ಇನ್ 3, 2, 1 ಗೋ. ಒಲೆ ಅಂಟಿಸ್ಕೋ, ಎಣ್ಣೆ ಬಿಟ್ಕೋ. ಏನ ಕೈ ಎತ್ಕೊಂಡು ನಿಂತ್ಕೊಬಿಟ್ಟಲ್ಲ, ಅಂಪೇರ್ ಏನೋ ನೀನು ಮಾಡು. ಕ್ವಾಟ್ಲೇರ ಕುಚ್ಚರು ಏನ? ಏನಿಲ್ಲ ಸುಮ್ಗಿರು, ಇವಾಗ ನೀನು ಮಾಡೋದು, ನಾನಲ್ಲ. ನಾನು ಮಹಾರಾಣಿ, ನಾನ್ ಮಾಡೋದಕ್ ಸಾಧ್ಯ ಇಲ್ಲ. ಏ ಮಾಡಮ್ಮ, ತಗೋ, ನಾವು ಮಾಡಂಗಿಲ್ಲ. ಸಾಕು, ಇನ್ನೊಂದ್ ಸ್ವಲ್ಪ ಹಾಡಲ್ಲಿ ಸಾಕಾ? ಇನ್ನೊಂದು ಸಾಕು. ಇದು ಯಾರಿಗೋಸ್ಕರ ಮಾಡ್ತಿದ್ದೀನಿ ಹೇಳು? ನಿನಗೋಸ್ಕರ. ಇವತ್ತು ಅಡ್ವಾಂಟೇಜ್ ಟಾಸ್ಕ್ ಗೆದ್ದು ನಿನ್ನ ಮನೆಗೆ ಕಳಿಸ್ತೀನಿ ಅಂದ್ರೆ ಮುಗಿದ್ಮೇಲೆ ಹೋಗ್ತೀರ ಮನೆಗೆ. ಹೌದೌದು, ನಿನ್ನ ಆನ್ ದಿ ವೇ ಡ್ರಾಪ್ ಮಾಡಿ ಹೋಗ್ತೀನಿ. ನನ್ನ ಹೆಸರು ಹೇಳು. ರಾಜ. ಕಿತ್ತೋಗಿರೋ ರಾಜ. ಮಾಡೋದೇ ಇಲ್ಲ. ನೀನ್ ಹಂಗೆ ಇದೆಯೋ, ನೀನ್ ನೋಡಿದ್ರೆ ರಾಜ ತರ ಅನ್ನಿಸ್ತಾ ಇಲ್ಲ ನನ್ಗೆ. ಯಾವ್ದೋ ಒಳ್ಳೆ ಭೂತ ತರ ಇದೆಯಾ? ಮಹಾರಾಣಿಯವರೇ, ಅಸಿಟ್ಟನ್ನು ಹಾಕಿ ಅಂತ ಹೇಳು. ಮಹಾರಾಣಿಯವರೇ, ಅಸಿಟುವನ್ನು ಹಾಕಿ. ಅಸಿಟ್ಟನ್ನು ಪೌರಾಣಿಕ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಅದೆಲ್ಲ ಇಂಗ್ಲಿಷ್ ಬರಲ್ಲ, ಬರೀ ಕನ್ನಡ ಒಂದೇ ನಂದು. ಇಂಗ್ಲಿಷ್ ಅಲ್ಲ ನಾನು ಕೇಳಿದ್ದು, ಪೌರಾಣಿಕ ಭಾಷೆ. ಪೌರಾಣಿಕದಲ್ಲಿ ದೋಸೆ ಹೋಯ್ತಾವ್ರೆ. ಉಡಿಯನ್ನು ತೆಗೆದು ಇದರಲ್ಲಿ ಹಾಕಿಯನ್ನು. ನಾನು ಏನು ಹೇಳಲ್ಲ, ಏನ್ ಮಾಡ್ಕೋ. ಆನ್ ಮಾಡು. ಹೆಂಗ್ ಮಾಡ್ಲಿ? ಹೆಂಗೆ ಆನ್ ಮಾಡು. ಮೂಗ್ಬಿಟ್ಟು ಹಾಕ್ಬೇಡ, ನನ್ಗೊಂಥರ ಶರ್ಮಿ ಹಿಂದ್ಗಡೆ ಒಳ್ಳೆ ಶಿಲ್ಪ ಶೆಟ್ಟಿ ತರ ಕಾಣ್ತೀಯಲ್ಲ.
ಗಲೀಜ್ ನನ್ ಮಗ ನೀನು. ಮರೆಸಬೇಡ. ಇವತ್ ಗೆಲ್ಲೇಬೇಕು ಅರ್ಥ ಆಯ್ತಾ? ನೀನ್ ಇದ್ದಾಗ ನಾನು ಗೆದ್ದೇ ಗೆಲ್ತೀನಿ 100% ಗೆಲ್ತೀನಿ, ತಲೆ ನಿನ್ ಕೆಡ್ಸ್ಕೊಬೇಡ. ವ್ಯಾಲ್ಯೂ ಇಲ್ಲಿರೋದು ಗೊತ್ತಿಲ್ಲ ಕಣ, ನನಗ್ ಮಾತ್ರ ಗೊತ್ತಿರೋದು. ಅದನ್ನ ಮೆತ್ಕೆ ಹೇಳು, ಹೊಡೆದಾಕಿ ಹೇಳ್ತಾ ಇದೀಯಾ? ಮೊದ್ಲೇ ಇದು ಎದೆ ನೋಯ್ತೈತೆ. ಫಸ್ಟ್ ಸ್ವಾಮಿ ದೇವರೇ 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 ಹಾಗೆಲ್ಲ ಮಿಡ್ಲಲ್ಲಿ ಒಂದ್ಸತಿ ಹಾಕಿದ್ರೆ ಆಯ್ತು, ಮತ್ತೆ ಫುಲ್ ಈಗ ದಪ್ಪ ಆಯ್ತು ಸ್ವಲ್ಪ, ಇರ್ಲಿ ಫುಲ್ ನೀಟ್ ರೌಂಡ್. ಹೇಗೆ ಧೀಮ್ ತಕ್ಕ ತೋಂ ತಕ್ಕ ಧೀಮ್ ತಕ್ಕ ತೋಂ ಧೀಮ್ ತಕ್ಕ ತೋಂ ತಕ್ಕ ತಕ್ಕ ತೋಂ. ಪರ್ಫೆಕ್ಟ್ ಸ್ಟಾಪ್ ಇಟ್. ಹಂಗೆ ಎದ್ದೋಳ್ಬಿಡುತ್ತಲ್ಲ. ಯಾವುದು ಅದೊಂಚೂರು ಜಾಸ್ತಿ ಫ್ರೈ ಆದ್ರೆ ನಮಗೆ ರೋಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಇಲ್ದಿದ್ರೆ ನೋಡಿ ಹಂಗೆ ಒಟ್ಟರಾಶಿ ಆಗುತ್ತೆ ರೋಲ್. ಇದು ಯಾವ ಟಾಸ್ಕ್ ಅಂತಾನೆ ಗೊತ್ತಿಲ್ಲ. ಯಾವ ದೇಶದ್ದು ಇದು ಸ್ಪ್ರಿಂಗು? ಚೈನೀಸ್. ಕರ್ನಾಟಕದಲ್ಲಿ ಮಾಡಕ್ ಬರಲ್ಲ, ಈ ಚೈನೀಸ್ ಹೆಂಗ್ ಮಾಡ್ಲಿ ಗುರು? ಅದನ್ನ ಮಿಕ್ಸ್ ಹಾಗೆ ಚೆನ್ನಾಗಿ ಮಿಕ್ಸ್. ಎಸ್ ಕೋಕ್ಸ್ ಕ್ವಾಟ್ಲೆಸ್ ಒಂದ್ ಟಿಪ್ ಬೇಕಾ? ಒಂದ್ ಎರಡು ಕೊಡಿ. ಸೊ ನೀವು ಸ್ಪ್ರಿಂಗ್ ರೋಲ್ ಮಾಡುವಾಗ ಅದ್ರಲ್ಲಿ ಫಿಲ್ಲಿಂಗ್ ಹಾಕ್ಬಿಟ್ಟು ಎಣ್ಣೆ ಬಿಸಿಯಾಗಿರ್ಬೇಕು. ಇಟ್ ಶುಡ್ ನಾಟ್ ಬಿ ಟೂ ಹಾಟ್, ಮೀಡಿಯಂ ಹೀಟ್ ಅಲ್ಲಿ ಇರಬೇಕು. ಹಾಕುವಾಗ ತುಂಬಾ ಜೋಪಾನಾಗಿ ಹಾಕಿ, ಯಾಕಂದ್ರೆ ಫಿಲ್ಲಿಂಗ್ ಅಕಸ್ಮಾತ್ ಆಯಿಲ್ ಅನ್ನ ಮುಟ್ಟಿದ್ರೆ ಬ್ಲಾಸ್ಟ್ ಆಗತ್ತೆ. ಹಂಗಾರಿ ಟಾಸ್ಕ್ ಬೇಡ ಇದು. ನೀನ್ ಮಾಡ್ತೇ ಕಣೋ, ಮಾಡ್ಬೇಕು. ನೀನ್ ಮಾಡ್ತೇ ಕಣೋ, ಮಾಡ್ತೇ ಕಣೋ. ಇದೇನೋ ಇದು ಹೇಳಿ, ಏನಂತ ಹೇಳಿ ಸಾಯಿ. ರಿಂಗ್ ರೋಲ್ ಕಣೋ. ರಿಂಗ್ ಅಲ್ಲ ಕಣೋ, ಸ್ಪ್ರಿಂಗ್ ರೋಲ್ ಮಾಡ್ಬೇಕು ಕಣೋ. ರಿಂಗ್ ನನ್ ಮಗನೇ. ಗಲೇಜ್ ಅಂದ್ರೆ ಸೂರಜ್ ಅಲ್ಲ ಇವನೇ. ಮದ್ವೆ ಮಾಡ್ಕೊಂಡು ಹೆಂಗಿದ್ದೀರಾ ಇವನ್ ಜೊತೆ. ಇವ್ರಿಗೆ ರಿಂಗ್ ಮಾಡ್ಬೇಕಾ ಸ್ಪ್ರಿಂಗ್ ಮಾಡ್ಬೇಕಾ ಗೊತ್ತಿಲ್ಲ. ಇವ್ನ್ ಕೆಲ್ಸಕ್ ನಾನ್ ಓಡಾಡ್ತೀನಿ, ನಾನೇ ರಿಂಗ್ ರೋಲ್ ಅಲ್ಲ ಅದೇನೋ ಇದು ರಿಂಗ್ ರೋಲ್ ಅಂತೆ. ಇವ್ನ ಎದೆಗೆ ಹಾಕ ಇದನ್ನ. ನಾವು ಮಾಡ್ಕೋಬೇಕನ್ನೋ ಜಡ್ಜ ಸುಮ್ನೆ ಕೂತಿರಲ್ವಾ, ರಿಂಗ್ ಮಾಡ್ಕೊಳ್ಳಿ ಬಿಡು. ವಾ ಎಂಥ ನೃತ್ಯ. ನೋಡಿ, ನಾವು ಅಡಿಗೆಗೆ ಬಳಸುದು ಫಾರ್ಚ್ಯೂನ್ ಸನ್ಫ್ಲವರ್ ಆಯಿಲ್. ಪರಿಶುದ್ಧತೆ, ಅಡಿಗೆ ಕೂಡ ಟೇಸ್ಟ್ ಇರುತ್ತೆ. ಒಂದು ಡೂಯಿಸ್ ಅಲ್ಲ ಕಣ, ಡೂ ಇಟ್ ಕಣ. ಮಾಡು, ಈ ಗೇಮ್ ನಾವು ಗೆಲ್ಲೇಬೇಕು. ಆರಾಮ್ ಸುಮ್ರು ಕೂಲ್ ಮಾಡು. ಸೋನಿ ಮೈ ಡಾರ್ಲಿಂಗ್, ಚಂದನ್ ಹುಡುಗಿಯರ್ ಬೇಡ ಅಂತ ಓಕೆ, ಹುಡುಗಿಯರ್ ಬೇಡ ಅಂದ್ರೆ ಓಕೆ, ಹುಡುಗರು ಬೇಕು ತಡಿ. ಇದು ಬಟನ್, ಈ ಬಟನ್ ಹಾಕೊಂಡ್ರೆ ಅವನು ಹುಡುಗಿ. ಗೊಬ್ಬರ ಅವಾಗ ಮಾಡಿದ್ನಲ್ಲ ದಪ್ಪ ಇತ್ತು. ನಿಮ್ಗೆ ಎಣ್ಣೆ ಹಾಕಕ್ಕೂ ಬರಲ್ಲ. ನೀನೇನು ಇಲ್ಲಿ ನೀನು ಕುಕ್ಕು, ನೀನು ನಾವ್ ಎಣ್ಣೆ ಕಣ್ಣು ಕುಕ್ಕು ಬಿಡುತ್ತೇನೆ ನೀನು. ನೋಡು, ಒಂದು ಮಾಡಕ್ ಗೊತ್ತಿಲ್ಲ. ಹೌದು, ಇದು ನೀನ್ ಮಾಡಿದ್ದ. ಕ್ಲೀನ್ ಮಾಡ್ಬಿಟ್ಟಾರು ಇಡು, ಅದ್ರ ಮೇಲೆ ಯಾರು ತಿಂತಾರೋ ಅದನ್ನ. ಏನಪ್ಪ ಸ್ವಲ್ಪ ಸ್ಪ್ರಿಂಗ್ ರೋಲ್ ಅಂದ್ರೆ ಹೆಂಗಿರುತ್ತೆ ಹೇಳು? ಲೋ, ಮೋಸ್ ಮಾಡ್ತಿದ್ದಿಲ್ಲ, ಮೋಸು. ಮೋಮೋಸ್ ಕಾಣ, ಅದು ಮೋಮೋಸ್. ರಾಜನಿಗೆ ಮರ್ಯಾದೆ ಕೊಡು ನರ್ತಕಿ. ಚೆನ್ನಾಗಿ ಮರ್ಯಾದೆ ಕೊಟ್ಟೆ, ಥ್ಯಾಂಕ್ ಯು. ಹಾಕ್ಬಿಡಿ ಅದನ್ನು, ಸಾಯಿಲಿ ಬಿಡಿ, ಹಾಕಿ ಸಾಯಿಲಿ, ಆಮೇಲೆ ಕೈಯಲ್ಲಿ ಬಿಡಿಸ್ಬೋದು. ಬೇಗ ಬಿಡಿಸಿ ಅದನ್ನ. ಕೈಗೆ ನೀರು ಹಾಕುವ. ಓಕೆ, ಕುಕ್ಸ್ ಅಂಡ್ ಕ್ವಾಟ್ಲೆಸ್, ಇಷ್ಟೊತ್ತವರೆಗೂ ಕುಕ್ಕುಗಳು ಸ್ಪ್ರಿಂಗ್ ರೋಲ್ಸ್ ನ ಮಾಡ್ತಾ ಇದ್ರಿ. ಅಂಡ್ ನಿಮ್ಮ ಸಮಯ ಮುಗ್ದಿದೆ. ಈಗ ಕ್ವಾಟ್ಲೆಗಳು ಮಾಡಕ್ ಶುರು ಮಾಡ್ಬೇಕು. ಇನ್ 3, 2, 1 ಚೇಂಜ್. ಹಕ್ಕಡಿ ಜುಮ್ಮ ಬಿಡೋಣ. ಚಂದ್ರಣ್ಣರು 10 ಮಾಡಿದ್ದಾರೆ, ನಾವು ಒಂದು ಮಾಡಿಲ್ಲ. ಚಂದ್ರಣ್ಣನ ಬಿಡು ಕತೆ, ಚಂದನ್ ನೋಡು ಒಂದು ಮಾಡಿಲ್ಲ. ನೀವು ಅಮ್ಮ ಬರೀ ಚಂದ್ರಣ್ಣಂಗೆ ಕಂಪೇರ್ ಮಾಡ್ಕೊಳ್ಳುತ್ತೆ. ಕೆಂಪಮ್ಮ, ನೀವೇನ್ ಇಲ್ಲಿ ಓಡಾಡ್ತಾ ಇದ್ದೀರಾ? ಯಾರು? ಚಂದ್ರಣ್ಣಗೂ ಕೆಂಪಮ್ಮಂಗೆ ಕಾಂಪಿಟೇಷನ್ ಇಲ್ಲಿ. ವಾಣಿ, ನಿಮ್ ಮಾತ್ ಕೇಳಲ್ವಾ?
ಹಿಂಗೋ ಮಾಡ್ತೀಯ, ಮಾಡಕ್ ಬಂದಿರೋ ಗೊತ್ತಿರಲ್ಲೋ. ನಿನ್ ಇಟ್ಕೊಂಡು ಲೋ ಅಲ್ಲ ನೀಟಾಗಿ ಬರ್ತೀವಿ ಲೋ ಅದನ್ನ ಯಾಕೆ ಉಲ್ಟಾ ಹಾಕ್ತೀಯಾ? ಉಲ್ಟಾ ಯಾರು ಹಾಕ್ತಾರ ಅದನ್ನ? ಯಾಕೋ ಹೊಡ್ದೆ? ಉಲ್ಟಾ ಯಾರು ಹಾಕ್ತಾರೋ? ಉಲ್ಟಾ ಹಾಕ್ಬೇಡ ಕಣ ಬಾರಲ್ಲೋ. ಹಿಂಗಾದ್ರೆ ಹೆಂಗೆ ಶರ್ಮಿ? ಅದನ್ನ ನೀನೇ ಮಾಡ್ಬೇಕು. ಏನಾಗಲ್ಲ ಇದು ಬಿಸಿ. ನನ್ನ ಸೌಂದರ್ಯ ಹಾಳಾಗುತ್ತೆ. ಅದ್ ತಿರುಗಿಸ್ಬಿಡು, ಇಲ್ಲ ಅಂದ್ರೆ ಸ್ಪ್ರಿಂಗ್ ರೋಲ್ ಸೌಂದರ್ಯ ಎಲ್ಲ ಹಾಳಾಗೋಗುತ್ತೆ. ಏನಕ್ಕೆ ಕವಿಗಳಿಗೆ ಬೇಜಾರ್ ಮಾಡ್ತಾ ಇದ್ದೀರಾ ನೀವು? ಕವಿಗಳ ಮನ್ಸಿಗೆ ಬೇಜಾರ್ ನೀಟಾಗಿ ಹಾಕಿದ್ದೆ, ಅದನ್ನ ನೀಟಾಗಿ ಎತ್ತಿ ಸೈಡ್ ಇಡು ಅಂದ್ರೆ ಉಲ್ಟಾ ಆಗ್ತಾನೆ ನನ್ ದೋಸೆ ತರ. ಮಾಡೋದ್ ಬೇಡ ಬಿಡು, ಗಿಡನ ಅವ್ರೇನಾದ್ರು ಮಾಡಕ್ ಕೆಲ್ಸ ಇಲ್ವಲ್ಲ, ಅವರೇ ಸುತ್ಕೋತಾರಂತ ಹೇಳಿ. ಇಲ್ಲ ಬೇಡ, ಇಲ್ಲ ಹೇಳ್ರಿತಾನೆ ಮಾಡಕ್ ಕೆಲ್ಸ ಇಲ್ಲ, ಅವರೇ ಸುತ್ಕೊಳ್ಳಿ ಅಂತ ಹೇಳಿಲ್ವ? ಕೂತಿರ್ತಾರಲ್ಲ ಸುತ್ಲಿ ಅಂತ. ಅಯ್ಯಯ್ಯೋ ಎಲ್ಲ ಸೇರಿರೋದಾಗ ಹಾಕೊಡ್ತಾವ್ರೆ. ಒರ್ಸ್ಬಿಟ್ಟು ಹಾಕ್ತಾರ ಬೇಯ್ತಾ ಇರ್ತದ. ಅದು ಬಟ್ಟೆಲಿ ಒರೆಸಿ ಹಾಕ್ತಾ ಇರು, ಬೇಯುತ್ತೆ ಅಂತ ನಗನಗತ್ತ ಹೇಳಿ. ಆಯ್ತು, ಬಟ್ಟೆಲಿ ಒರೆಸಿ ಇದನ್ನ ಹಾಕೋ, ದೋಸೆ ಅಷ್ಟೊತ್ತು ನೀನ್ ಮಡ್ಚೋದ್ ಕಾಯ್ತದೆ. ನಾನೇನ್ ಬಟ್ಟೆ ಮಡಚ್ತಾ ಇಲ್ಲ, ಮಡ್ಚೋದಕ್ ಆಗ್ತದೆ ಅನ್ನಕ್ಕೆ ರೋಲ್ ಮಾಡ್ತಾ ಇದ್ದೀನಿ. ಅಯ್ಯೋ, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಓಡಾಡ್ಸಿನ್ನ ಓಡಾಡ್ಸಕ್ ಇದೇನು ಖಾರ? ನೀವ್ ಮಾಡ್ಬೇಕು. ಅಪ್ಪ ಆಪರೇಷನ್ ಮಾಡ್ತಿದ್ದೀರಾ ನೀವು? ರಾಜ ರಾಜ ಮನ್ಮತರ ಮನ್ಮತರ. ಸಾರಿ ಅಣ್ಣ, ಸಾರಿ ಅಣ್ಣ, ಸಾರಿ ಅಣ್ಣ, ಗೊತ್ತಾಗಿಲ್ಲ ಅಣ್ಣ, ಗೊತ್ತಾಗಿಲ್ಲ. ರಾಜ ಮನ್ಮತ ರಾಜ ಗೊತ್ತಾಗಿಲ್ಲ, ಮಾಡ್ತೀನಿ. ನಂದಿದು ಟ್ರಯಲ್, ನೀವು ನೆಕ್ಸ್ಟ್ ಸಿಕ್ಕಿದ್ರೆ ಹೆಂಗಾಗುತ್ತೆ ಅಂತ ನೋಡು. ಅದು ತನ್ನಷ್ಟಕ್ಕೆ ಬೇಯುತ್ತೆ ಇಡಿ. ಗುರು ಇದೊಂದೇ ಅವಳು ಬಿಟ್ಟಿರೋದು. ಮಂತ್ರಿ ಅಲ್ವಾ? ಮಂತ್ರಿ ಅಲ್ಲ ಮಾರೆ, ಸೈನ್ಯಾಧಿಕಾರಿ. ಹಿಂಗೆ ಹಾಕ್ಬಿಡಿ. ಉಲ್ಟಾ ಹಾಕೋದ್ ಬೇಡ, ಹಾಕ್ಬಿಡಿ. ಇವಾಗ ಸ್ವಲ್ಪ ಹಿಟ್ ಹಾಕಿ. ಕ್ವಾಟ್ಲೆಗೆ ಹೇಳ್ಕೊಡೋ ಚಪ್ಪ ಅಂದ್ರೆ ಇವ್ರು. ಇವಾಗ ಹೇಳ್ಕೊಟ್ರೇನೆ ನಾನು ಚೆನ್ನಾಗಿ ಮಾಡೋದು. ನೋಡಿ, ಏನಿದು? ರಿಂಗ್ ಸ್ಪ್ರಿಂಗ್ ರೋಲ್ ನೋಡಿ, ತುಕಾಲಿ ಮಾಡಿ ಸ್ಪ್ರಿಂಗ್ ರೋಲ್. ಏನ್ರಿ ಜೋರಾಗಿದೆ? ಜೋರ ಕಾಣ್ತಾ ಇದೆ, ಯಾವ್ದು ಬೆಂದಿಲ್ಲ ಅಲ್ಲಿ. ಚಪ್ಪು ತಿನ್ಬೇಕಂತೆ ಯಾವ್ದು ವಿಗ್ಗು ಯಾವ್ದೋ ಗೊತ್ತಿಲ್ಲ, ಕೂದಲೆಲ್ಲ ಉದ್ರಬಿಟ್ಟವೆ, ಹೊತ್ಬಿಟ್ಟಿನಿ. ಚಂದ್ರಣ್ಣ ನೀನ್ ಚಂದ್ರಣ್ಣ ಮಾಡ್, ಹಂಗ್ ಮಾಡ್ಬೇಡ ಚಂದ್ರಣ್ಣ, ಹಂಗ್ ಮಾಡ್ಬೇಡ ಚಂದ್ರಣ್ಣ. ಸುಮ್ನೆ ಹಂಗ್ ಹೊಟ್ಟೆ ಸುಲ್ಟಾಗಿದೆ, ನಿಲ್ಲುತ್ತದು. ತಪ್ಪಾಯ್ತು. ಇಲ್ಲಿ ನೀಟಾಗಿ ಮಾಡ್ತಿದ್ದೀನಿ ನೋಡಿ. ಇವಾಗ ತಳ ಅಂಟಬಾರ್ದು ಅಂತ ನಾನು ಅದನ್ನ ತೆಗೆದೆ ಗುರು. ಆಯ್ತು, ಸ್ಲೋ ಆಗಿ ತೆಗೀರಿ. ಎಲ್ಲಿ ತೆಗೆದು ಇವಾಗ ಅಂಟಿಸ್ಬಿಟ್ಟಿದ್ಯಲ್ಲ. ಚೇಂಜ್. ನಿಂಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾಯ್ತಾ? ಗೊಬ್ಬರ ಮಂತ್ರಿಗಳೇ, ಮಂತ್ರಿ ನಾವ್ ಹಿಂದ್ಗಡೆ ಟೇಬಲ್ ಅಲ್ಲಿ ಏನ್ ಹೇಳಿ ಬಂದ್ವಿ ಅಂತ ಹೇಳಿ. ಅಕ್ಕ ನಾವು ಇಲ್ಲಿ ತಂಗಿ ಏನಕ್ಕೆ ಮುಂಚೆ ಹೊಂಟೋಗ್ಬಿಡು. ಚಾನ್ಸೇ ಇಲ್ಲ, ನೋ ವೇ. ನಿನಗ್ ತಂಗಿ ಅಕ್ಕ ಏನಾರು ಆಗ್ತೇನೆ. ಅಲ್ಲ ನನ್ಗಲ್ಲಮ್ಮ, ಅವಳಿಗೆ ಹೇಳ್ಬಿಟ್ಟು ಬಂದಿರೋದು. ಅವ್ನ ಹಿಂದ್ಗಡೆ ಟೇಬಲ್ ಅಲ್ಲಿ ಹೇಳಿ ಬಂದಿರೋದು, ನನಗೇನ್ ಹೇಳಿಲ್ವಲ್ಲ. ನನಗೆ ಹೇಳ್ತಿದ್ದಲ್ಲ, ಮಾಡು. ನಾನು ಯೋಗ್ಯತೆಗೆ ನಾನು ಎರಡಾದ್ರೂ ಮಾಡಿ. ಬರೀ ದೋಸೆ ಹಿಟ್ಟು ಹಾಕ್ತೀಯ, ಕೆರ್ದ್ ಸೈಡಿಗೆ ಇಡ್ತೀಯ. ಕೆರೆಯಕ್ ಬಂದಿದ್ಯಾ ನೀನು ಕೆಂಪಮ್ಮ? ಆಯ್ತಾಯ್ತು. ನನ್ನ ಆಸ್ಥಾನದ ಎಲ್ಲ ವಸ್ತುಗಳನ್ನು ನಾಶ ಮಾಡಕ್ ಬಂದಿದ್ಯಾ ನೀನು? ಮಂತ್ರಿಗಳೇ, ಮಹಾರಾಜರೇ, ಇವಳು ನಮಗೆ ಇಷ್ಟವಾಗಿದ್ದಾಳೆ. ನಮ್ಮ ಆಸ್ಥಾನದ ಎರಡನೇ ರಾಣಿಯಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದೇನೆ. ಎಷ್ಟು ಜನ ಅಂತ ಮಾಡಿಕೊಳ್ತೀರಿ? ಎಲ್ಲ ರಾಣಿಯರು ಮಾಡಿಕೊಳ್ತೀರಿ, ನೀವು ಅವ್ರು ಬಿಟ್ಟು ಹೋಯ್ತಾವ್ರೆ. ನಗಿ ಒಮ್ಮೆ ನಗಿ. ಅಯ್ಯೋ ಆಯ್ತು. ನಿಮಗೆ ರೋಗ ಇರೋದವ್ರಿಗೆ ಗೊತ್ತಾಗಬಾರದು. ಏನ್ ರೋಗ? ಅದೇ ಹಿಂಗೆ ಹೆಣ್ಮಕ್ಳು ನೋಡಿದಾಗ ಹೆಂಗೆ ಬಿದ್ದೋಯ್ತಾರೆ. ಹೌದಾ ರಾಜರೇ? ನಿಮಗೆ ರೋಗರಾಜ ಅಂತ ಹೇಳ್ಬಿಡ, ಪರ್ಮನೆಂಟ್ ಆಗಿ ಸಿಗಲ್ಲ. ರೋಗರಾಜ ಸಾಯಿಸ್ಬಿಡತ್ತಗೆ. ವಾ, ಹಿಂಗೆ ಸಿಗ್ತಾವಳೆ. ದೋಸೆ ರೋಲ್ ಮಾಡಿ. ಯಾರು ಈತ ಮಾಡಿರೋದಾ? ದೋಸೆ ರೋಲೆ ಮಮ್ಮೂಸ್ ಸ್ಪ್ರಿಂಗ್ ರೋಲ್ ಕಡ. ನೋಡಿ, ಇವಳಿಗೆ ಅಡಿಗೆ ಬರುತ್ತೆ ಅಂತ. ಇದು ನೋಡಿ, ಇದು ಹಾಕಿದ್ದೀನಿ ಇಷ್ಟು ಹಾಕಿದ್ ಯಾರು? ಮತ್ತೇನಾದ್ರು ನೀವೇ ಮಾಡಿದ್ದು ಹೇಳ್ಬೇಕು. ಅಕ್ಕ ಬಂದು, ನಿಮ್ಮ ಅಕ್ಕ
ಚಂದನ್ ಅಕ್ಕನನ್ನ ಮಾತಾಡಿಸು. ಅಕ್ಕಪಕ್ಕ ಅಂದ್ರೆ ಅಕ್ಕಪಕ್ಕದವ್ರನ್ನೆಲ್ಲ ಅಕ್ಕ ಅಂತ ಅನ್ಬಾರ್ದು. ಮನ್ಸಲ್ಲಿ ಇಟ್ಕೋಬೇಕು. ನನಗೆ ಇಷ್ಟ ದಿನ ಇರ್ಲಿಲ್ಲ ಫೀಲಿಂಗು, ಬಟ್ ಇವತ್ ನೀನು ಪ್ರಶಾಂತ್ ರಾಜಾರಾಣಿ ಅಂತ ಹೇಳಿದ್ಮೇಲೆ ನೀನು ಊರಿಗೆ ಆಯ್ತಾ? ಸಂತೋಷ ಆಗ್ತಾ ಇದೆ. ಇಂಥ ಜೋಡಿ, ಎಂಥ ಜೋಡಿ. ನೀನ್ ಅಕ್ಕಪಕ್ಕ ಎಲ್ಲ ಆಡ್ಬೇಡ. ಅಕ್ಕ 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 ಹೆಂಗಿದ್ದೀರ ಶಿವನೇ ನದಿಯ ಮೇಲೊಂದು ಜರಿ, ಅವರೇ ನಮ್ಮ ಆಂಕರ್ ಕುರಿ. ಅವರನ್ನು ನೋಡಿ ಅಸೂಯೆಯನ್ನು ತಾಳಲಾರದೆ ಆಗಾಗ ಬರುತ್ತಾಳೆ ಸೋನಿ. ಕುರಿ ಹತ್ತಿರ ಪರಿ ರೈಮಿಂಗ್ ಆಯ್ತಾ? ಪರಿ ಜರಿ ಕುರಿ ಯಾವಾಗ ಎಂಡಾಗುತ್ತೆ ಹೇಳೋ ಓಲಿ? ಅದ ಪ್ರಾಸ ಸಿಕ್ಕಾಗ ಎಂಡಾಗುತ್ತೆ. ಪ್ರಾಸ ಸಿಗ್ಬೇಕಾ? ಹಿಟ್ ಆಗಿದೆ ಸೋನಿ ಚಂದನ್ನ ಕಹಾನಿ. ನೀನು ಏನೇ ಬೇಕಿದ್ರು ನನ್ ಕೇಳು. ಅವಳು ನನ್ನ ಹೆಂಡತಿ. ಯಾರು? ಅವಳಿಂದ ದೂರ ಇರು. ನಿನ್ನ ಹೆಂಡತಿ ಎಷ್ಟು ಬರ್ಗೆಟ್ಟಿರೋಳು. ಚಂದನಿಗೆ ಒಂದು ಲೈನ್ ಹೊಡಿತಾವಳೆ. ಚಂದನಿಗೆ ಲೈನ್ ಹೊಡಿತೀನಿ. ಇಲ್ಲ ಅವಳು ನಮ್ಮ ಅಕ್ಕ ಇದ್ದ ಹಾಗೆ, ನೀವು ನಮ್ಮ ಬಾಬಾ ಇದ್ದ ಹಾಗೆ. ಎಲ್ರು ನೀವು ಮಾಡಿರೋ ಸ್ಪ್ರಿಂಗ್ ರೋಲ್ ಜೊತೆ ನಿಮ್ ನಾರ್ ಸಾಸಸ್ ಕೊಡಬಹುದು, ಅದನ್ನ ಗಾರ್ನಿಶಿಂಗ್ ಪ್ಲೇಟಿಂಗ್ ಯೂಸ್ ಮಾಡಬಹುದು. ಇವಾಗ ನಿಮ್ ಕೌಂಟರ್ ಬಂದ್ಬಿಟ್ಟು ನಾವು ಕೌಂಟ್ ಮಾಡ್ತೀವಿ. ಪ್ಲೀಸ್ ಕೀಪ್ ಯರ್ ಕೌಂಟರ್ ಕ್ಲೀನ್ ಅಂಡ್ ಬಿ ರೆಡಿ ಫಾಸ್ಟ್. Five, four, three, two, and one. ಸ್ಟಾಪ್ ಮಾಡಿ. ಓಕೆ, ಎಲ್ಲರೂ ಸ್ಟಾಪ್ ಮಾಡ್ಬೋದು. ನೀವು ಮಾಡಿರೋದು 8 ಸ್ಪ್ರಿಂಗ್ ರೋಲ್. ಸ್ವಲ್ಪ ಹೊತ್ತು ಕುಕ್ ಮಾಡಬೇಕಾಗಿತ್ತು, ಬಟ್ ಐ ಸ್ಟಿಲ್ ಗಿವ್ ಯು 8 ಸ್ಪ್ರಿಂಗ್ ರೋಲ್ಸ್. ನೀವು ಮಾಡಿರೋದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕುಡಿಯಕ್ಕೆ ಏನಾರು ತಗೋತೀರಾ? 10. ಅವನು ಕೊಟ್ರೆ ಬೇಕಾದ್ರೆ ವಿಷಾನು ಕುಡಿತಾನೆ. ನಮ್ಮಲ್ಲಿ ಸ್ಪೆಷಲ್ ಸಾಸ್ಗಳಿವೆ ನೋಡಿ. 3 ಸಾಸು ಯೂಸ್ ಮಾಡಿದ್ದೀರಾ? ಎರಡೇ ಸಾಸ್ ಕಾಣ್ತಾ ಇದೆಯಲ್ಲ ಇಲ್ಲಿ. ಸೋಯಾ ಸಾಸ್ ಅದು ಆ ತರ ಕಾಣ್ತಾ ನಿಮ್ ತಲೆ. ಅದಕ್ಕೆ ನೀವು ಸೋಯಾ ಸಾಸ್ ಯೂಸ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಚಾಪ್ಡ್ ಸ್ಪ್ರಿಂಗ್ ಅನಿಯನ್, ಗ್ರೀನ್ ಚಿಲ್ಲಿ, ಅನಿಯನ್ ಹಾಕಿದ್ರೆ ತುಂಬಾ ಚೆನ್ನಾಗಿದೆ. ಕೆಂಪಮ್ಮ ಏನಿದು ಇಷ್ಟೇ ಮಾಡಿದೀರಾ? ಏನಿದು ಇಷ್ಟು ಈ ತರ ಎಳೆ ಮಕ್ಕಳ ತರ ಡಿಸೈನ್? ಕೆಂಪಮ್ಮ ಬೆಳಗ್ಗೆಯಿಂದ ಮುಖ ಊದಿಸ್ಕೊಂಡಿದ್ದಾರೆ, ಅದಕ್ಕೆ ನಗ್ಲಿ ಇಷ್ಟು ಒಳ್ಳೆ ಸಾಸ್ ಇಟ್ಕೊಂಡು ಹಿಂಗ ಮಾಡೋದು? ನಗಡು ನೀಟಾಗಿ ಬಂದಿದೆ ಸರ್ ನಮ್ದು. These are the perfect spring rolls. ಇದು ನೀಟಾಗಿ ಬೆಂದಿದೆ. ಹೌದು, ನೀಟಾಗಿ ಬಂದಿದೆ. ನೀನೊಬ್ನೇ ಅರ್ಬೆಂದಿರೋದು. ಮನ್ಮಥ ರಾಜ ಸರ್ ಚೆನ್ನಾಗಿದೆ ಸರ್. ನೋಡ್ಕೊಂಡು ಹಾಕಿ ಸರ್. ಚೆನ್ನಾಗಿ ಲೆಕ್ಕವನ್ನು ತೆಗೆದುಕೊಳ್ಳಬಹುದು. ಕವಿಗಳೇ, ಸೂಪರಾದ ನಮಗೂ ಬರೆಯಕ್ಕೇನು ಚಾನ್ಸೇ ಇಲ್ವಲ್ಲ. ಏಕೆ? ವಾಟ್ ಇಸ್ ದಿಸ್ ದಿಲೀಪ್? ಇದು ರಿಂಗ್ ರೋಲ್ ಅಂತೆ ಮ್ಯಾಮ್. ರಿಂಗ್ ರೋಲ್ ಅಲ್ಲ ಮೇಡಮ್. ಸ್ಕೋರ್ ಏನಿದು? ಯಾಕೆ ಮೂಸ್ತಾನು ಹಂಗೆ ಹೋಯ್ತಿದ್ದೀರಾ? ನೀನ್ ಮಾಡಿದ ಒಂದು ಹಂಗೆ ಹೋಗ್ಬಿಟ್ರಲ್ಲ. ರಾಯಲ್ ಫ್ಯಾಮಿಲಿ ಅವ್ರು ಮಾಡಿದ್ದು ಇದೆರಡು ಅಷ್ಟೇ, ಅದು ನಾನ್ ಮಾಡಿದ್ದು. ಓ ಇವ್ರೇನು ಹಾವು ಬಿಡ್ತಾರಂತ ನೋಡಿ. ಏನ್ರಿ ಇದು? ಇದು ಹಾವು ಬಿಟ್ಟಿರೋದು. ಕಮರಣ್ಣ ಮಾಡ್ರಿ ಅಣ್ಣ. ಗಾರ್ನಿಶ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಣ್ಣ, ಥ್ಯಾಂಕ್ ಯು ಅಣ್ಣ. ನೋಡಿ 3 ಕಲರ್ಸ್ ಡಾಟ್ ನಾವು ಮೆನ್ಷನ್ ಮಾಡಿದ್ವಿ. ಹಲೋ. ಅಯ್ಯೋ ಹಲೋ. ಯಾರು ಮಾಡಿದ್ದು? ಇವ್ರಿಗೆ ನಾನು ಹೇಳಿರೋದು ಮಾಡು ಅಂತ ಅವ್ರು ಮಾಡಿ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಇಬ್ರು ಸೇರಿ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆ ಹೊಂದಿದೆ. ಭಾವನೆ ತುಂಬಿದ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8883000200ಗೆ ಸಂಪರ್ಕಿಸಿ. ಓಕೆ, ಇಲ್ಲಿಗೆ ನಮ್ಮ ಅಡ್ವಾಂಟೇಜ್ ಟಾಸ್ಕ್ ಮುಗೀತು. ಈಗ ರಿಸಲ್ಟ್ಸ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಜಡ್ಜಸ್ ಓವರ್ ಟು ಯು. ನಾವು ಟಾಸ್ಕ್ ಕೊಡ್ಬೇಕಾದ್ರೇನೆ ಹೇಳಿದೀವಿ, ನೀವು ಎಷ್ಟು ಸಂಖ್ಯೆ ಮಾಡಿದೀರಾ ಅನ್ನೋದು ಮುಖ್ಯ ಮಾತ್ರ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿದೀರಾ ರೋಲ್ಸ್ ಅಂತ ಕೂಡ ಮುಖ್ಯ ಆಗತ್ತೆ ಅಂತ ಹೇಳಿದ್ವಿ. ಹಾಗಾಗಿ ನಿಮ್ಮ ಎಲ್ಲ ಟೇಬಲ್ಗಳಲ್ಲೂ ನೋಡ್ಕೊಂಡು ಬಂದಿದೀವಿ. ಇವತ್ತು ಈ ಟಾಸ್ಕ್ ನಲ್ಲಿ
ಶೇಪ್ನ ಕೂಡ ತುಂಬಾ ಚೆನ್ನಾಗಿ ಮಾಡಿ, ಸಂಖ್ಯೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿರುವಂತ ಟೀಮ್ 10 ರೋಲ್ಸ್ಗಳನ್ನ ಮಾಡಿದೆ. ದಟ್ ಈಸ್ ಶಿಲ್ಪಾ ಅಂಡ್ ಹಿತೇಶ್. ಅಡ್ವಾಂಟೇಜ್ ಟಾಸ್ಕ್ ನ ಗೆದ್ದಿರೋದು ಶಿಲ್ಪಾ ಹಾಗೂ ಹಿತೇಶ್. ಕಂಗ್ರಾಚುಲೇಷನ್. ನಿಮಗೆ ಏನ್ ಅಡ್ವಾಂಟೇಜ್ ಅಂತ ನಾಳೆ ಮೇನ್ ಕುಕಿಂಗ್ ಟಾಸ್ಕ್ ಹೋಗ್ತೀವಲ್ಲ, ಅದಕ್ಕಿಂತ ಮುಂಚೆ ಹೇಳ್ತೀವಿ. ಬಟ್ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಖುಷಿಯಾಗಿ ಎಂಜಾಯ್ ಮಾಡಿ ಈ ಗೆಲ್ವನ್ನ. ಓಕೆ, ಸೊ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಶೆಫ್, ಇವತ್ತು ನಮ್ಮ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಎಲ್ಲರೂ ಮಾಡಿದ್ದು ಸ್ಪ್ರಿಂಗ್ ರೋಲ್ಸ್, ಆದ್ರೆ ಕೆಲವೊಂದು ಸಾಫ್ಟ್ ಆಗ್ಬಿಡತ್ತಲ್ವಾ, ಅದು ಕ್ರಿಸ್ಪಿಯಾಗಿ ಸಕ್ಕದಾಗಿ ಟೇಸ್ಟಿಯಾಗಿ ಬರ್ಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ಬೇಕಾಗತ್ತೆ? ನೀವು ಸ್ಪ್ರಿಂಗ್ ರೋಲ್ ಬ್ಯಾಟರ್ ಅಲ್ಲಿ 1 ಪಾರ್ಟ್ ಕಾರ್ನ್ಫ್ಲವರ್ ಹಾಕಿ ಸ್ವಲ್ಪ ನೀರ್ ಹಾಕಿ ಮಾಡಿದ್ರೆ ಕ್ರಿಸ್ಪ್ ಆಗಿರುತ್ತೆ. ಅದನ್ನ ನೀವು ಪ್ಯಾನ್ ಅಲ್ಲಿ ಹಾಕ್ಬಿಟ್ಟು, ಪ್ಯಾನ್ ತುಂಬಾ ಬಿಸಿಯಾಗಿರಬಾರ್ದು, ಅದರಿಂದ ಸ್ಪ್ರಿಂಗ್ ರೋಲ್ ಶೀಟ್ಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಕಾರ್ನ್ಫ್ಲವರ್ ಇಲ್ದ್ರೆ ಮೈದಾ ಹಾಕ್ಬಿಟ್ಟು ಒಂದ್ಮೇಲೆ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟು ಅದು ಫ್ರಿಜ್ ಅಲ್ಲಿ ಇಡಬೇಕು. ಎಣ್ಣೆ ತುಂಬಾ ಆಗಿರಬಾರ್ದು, ತುಂಬಾ ಕೋಲ್ಡ್ ಆಗಿರ್ಬೇಕು. ಮೀಡಿಯಂ ಹೀಟ್ ಅಲ್ಲಿ ಇದ್ರೆ ಹಾಕ್ಬಿಟ್ಟು ಎಷ್ಟು ಟೈಮ್ ಕೊಡ್ತಿರೋ ಅದರಲ್ಲಿ ಔಟರ್ ಕ್ರಿಸ್ಪ್ ಆಗಿರುತ್ತೆ, ಇನ್ನರ್ ಸಾಫ್ಟ್ ಆಗಿರುತ್ತೆ ಅಂಡ್ ಬ್ರೌನ್ ಕಲರ್ ಬರುತ್ತೆ. ಸೊ ಆಲ್ ದ ಬೆಸ್ಟ್. ಇಂಥ ಸ್ಪ್ರಿಂಗ್ ರೋಲ್ ಮಾಡಿ ನನ್ಗೂ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಶೆಫ್. ಮತ್ತೆ ಇವನ್ನೆಲ್ಲನ್ನು ಕರ್ಕೊಂಡು ನಾಳೆ ಬರ್ತೀವಿ ಅಂತ ಹೇಳ್ತಾ, ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್ ಪ್ಲಸ್ ಬ್ಯೂಟಿ ಪಾರ್ಟ್ನರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್. ನಾಳೆ ಸಿಗ್ತೀವಿ, ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶಿವರಾತ್ರಿ.